We've been studying from last week on the topic of Christology under theology. ನಾವು ದೈವಶಾಸ್ತ್ರ ಎಂಬಂತ ಈ ಶೀರ್ಷಿಕೆಯ ಅಡಿಯಲ್ಲಿ ಕ್ರಿಸ್ತನ ಶಾಸ್ತ್ರ ಅಥವಾ ಕ್ರಿಸ್ತನ ಕುರಿತಾದಂತ ಅಧ್ಯಯನವನ್ನು ಮಾಡುತ್ತಿದ್ದೇವೆ. Last week we mentioned that knowing the Lord Jesus Christ and knowing him personally determines our destiny. ಕಳೆದ ವಾರ ನಾವು ನೋಡಿಕೊಂಡೆವು ಏನೆಂದರೆ ಕರ್ತನನ್ನು ನಾವು ತಿಳಿದುಕೊಳ್ಳುವುದು ಮತ್ತು ಆತನನ್ನ ವೈಯಕ್ತಿಕವಾಗಿ ತಿಳಿದುಕೊಳ್ಳುವುದು ನಮ್ಮ ಅಂತ್ಯಸ್ಥಿತಿಯನ್ನು ಅದು ನಿರ್ಧರಿಸುವುದಾಗಿದೆ ಎಂಬುದಾಗಿ. This is one of the greatest topic any person, especially a child of God, can study. ಯಾವುದೇ ವ್ಯಕ್ತಿಯಾಗಲಿ, ಮುಖ್ಯವಾಗಿ ದೇವರ ಮಕ್ಕಳಾಗಲಿ ಅಧ್ಯಯನ ಮಾಡಬಹುದಾದ ಅತ್ಯುತ್ತಮವಾದಂತಹ ಒಂದು ವಿಷಯ ಯಾವುದೆಂದರೆ ಇದೇ ಆಗಿದೆ. Because all the scripture, all the books in the Bible speaks about him. ಯಾಕಂದ್ರೆ ಸತ್ಯವೇದದ ಉದ್ದಕ್ಕೂ ಇರುವಂತಹ ದೇವರ ವಾಕ್ಯದ ಎಲ್ಲಾ ಪುಸ್ತಕಗಳು ಕೂಡ ಈತನ ಕುರಿತಾಗಿ ಮಾತನಾಡುತ್ತವೆ. Let's look at Luke chapter 24. ನಾವು ಲೂಕನ ಸುವಾರ್ತೆ 24ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. 25 to 27. 25ರಿಂದ 27ನೇ ವಚನಗಳವರೆಗೆ. ಲೂಕ 24 25 to 27. ಲೂಕ 24ನೇ ಅಧ್ಯಾಯ 25ರಿಂದ 27ನೇ ವಚನಗಳವರೆಗೆ. ಆತನು ಅವರಿಗೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮವನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. You know those two believers when they were going on the road to Emmaus. ಆ ಒಂದು ಸಹೋದರರು ವಿಶ್ವಾಸಿಗಳು ಎಮ್ಮಾಹು ರೋಡಿನಲ್ಲಿ ಅವರು ನಡೆದುಕೊಂಡು ಹೋಗುವಾಗ the Lord appeared to him after their resurrection, after his resurrection. ಕರ್ತನು ಪುನರುತ್ಥಾನವಾದ ನಂತರ ಅವರಿಗೆ ಕಾಣಿಸಿಕೊಂಡನು. In the beginning, in verse 17, they were very sad. 17ನೇ ವಚನಕ್ಕೆ ನಾವು ಬರುವಾಗ ಅವರು ತುಂಬಾ ದುಃಖದಲ್ಲಿದ್ದರು ಹಿಂದೆ. But when the conversation is over and verse 32, we read them telling, when he explained the word and spoke about him, our hearts were burning. ಈ ಒಂದು ಅಧ್ಯಾಯದ ಕೊನೆಗೆ ಬರುವಾಗ 32ನೇ ವಚನಕ್ಕೆ ಬರುವಾಗ ಯೇಸು ಕ್ರಿಸ್ತನು ಈ ಎಲ್ಲಾ ವಾಕ್ಯಗಳನ್ನು ವಿವರಿಸಿ ಹೇಳುವಾಗ ಅವರ ಹೃದಯವು ಅದು ಸಂತೋಷದಿಂದ ಉರಿಯುತ್ತಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. So studying about Jesus Christ, studying about the person of Jesus Christ should burn our heart. It should give us such a joy. ನಾವು ಯೇಸು ಕ್ರಿಸ್ತನ ಕುರಿತಾಗಿ ಅಧ್ಯಯನ ಮಾಡುವಾಗ ಅದು ಕೂಡ ನಮ್ಮ ಹೃದಯದಲ್ಲಿ ಕುದಿಯುವುದಾಗಿ ನಮಗೆ ಸಂತೋಷವನ್ನು ಕೊಡುವುದಾಗಿರಬೇಕು. The same chapter 24 of Luke verse 44. ಇದೇ ಲೂಕನ ಸುವಾರ್ತೆ 24ನೇ ಅಧ್ಯಾಯ ಅದೇ ಅಧ್ಯಾಯದ 44ನೇ ವಚನವನ್ನು ನಾವು ನೋಡುವಾಗ the same thing is repeated there. Please read that. ಅಲ್ಲಿ ಮತ್ತೆ ಅದೇ ಮಾತು ಪುನರುಚ್ಚರಿಸಿರುವುದನ್ನು ನಾವು ನೋಡುತ್ತೇವೆ. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. That is the threefold division of the Old Testament. ಹಳೆಯ ಒಡಂಬಡಿಕೆಯ ಮುಕ್ಕಾಲು ಭಾಗ ಇದರಲ್ಲೇ ಅಡಕವಾಗಿದೆ. No, this is the Old Testament is divided into three parts. Okay. ಹಳೆ ಒಡಂಬಡಿಕೆಯ 3 ಭಾಗಗಳನ್ನ ನಾವು ಇಲ್ಲಿ ನೋಡುತ್ತೇವೆ. The law of Moses, ಮೋಶೆಯ ಧರ್ಮಶಾಸ್ತ್ರ, the Psalms, ಕೀರ್ತನೆಗಳು, and the prophets, ಮತ್ತು ಪ್ರವಾದಿಗಳ ಗ್ರಂಥಗಳು. Jesus himself divided the Old Testament into 3 sections like that. ಯೇಸು ಕ್ರಿಸ್ತನು ತಾನೇ ಹಳೆ ಒಡಂಬಡಿಕೆಯನ್ನ ಈ ರೀತಿ 3 ಭಾಗಗಳಾಗಿ ವಿಂಗಡಿಸುತ್ತಾನೆ. Then he says it is all about him. ಮತ್ತು ಆತನು ಹೇಳುತ್ತಾನೆ ಅದೆಲ್ಲವೂ ತನ್ನ ಕುರಿತಾಗಿಯೇ ಬರೆದಿದೆ ಎಂಬುದಾಗಿ. So since every book in the Bible is speaking about him, he is the key person of the scripture. It's very important we study about the Lord Jesus Christ. ಸತ್ಯವೇದದ ಎಲ್ಲಾ ಪುಸ್ತಕಗಳು ಆತನ ಕುರಿತಾಗಿ ಮಾತನಾಡುತ್ತಿರುವುದರಿಂದ ಆತನು ಒಬ್ಬ ಪ್ರಾಮುಖ್ಯವಾದ ವ್ಯಕ್ತಿಯಾಗಿದ್ದಾನೆ. ಆತನ ಕುರಿತಾಗಿ ಅಧ್ಯಯನ ಮಾಡುವುದು ನಮಗೆ ಪ್ರಾಮುಖ್ಯವಾಗಿದೆ. Quickly what we learned last week. ಕಳೆದ ವಾರ ನಾವು ಏನನ್ನ ಅಧ್ಯಯನ ಮಾಡಿದೆವು ನಾನು ಸಾರಾಂಶವಾಗಿ ಹೇಳುತ್ತೇನೆ. I'm sorry, sometimes I go a little fast
I understand some believers were not able to make the notes. I will try to go as slow as possible. Forgive me. ನಾನು ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ವೇಗವಾಗಿ ನನ್ನ ಅಧ್ಯಯನವನ್ನು ಮಾಡುವುದರಿಂದ ಅನೇಕ ವಿಶ್ವಾಸಿಗಳಿಗೆ ಸ್ವಲ್ಪ ಕಷ್ಟವಾಗಿರಬಹುದು. ಆದ್ದರಿಂದ ನಾನು ನಿಧಾನವಾಗಿಯೇ ಅಧ್ಯಯನವನ್ನ ಮುಂದುವರಿಸುತ್ತೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿರಿ. So Jesus Christ asked the disciples we saw, who do men say about me? ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೇಳುತ್ತಾನೆ, ಜನರು ನನ್ನನ್ನ ಏನೆಂದು ಕರೆಯುತ್ತಾರೆ? They had different opinions, different statements. ಅವರೆಲ್ಲರೂ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿದ್ದವರಾಗಿ ಬೇರೆ ಬೇರೆ ಮಾತುಗಳನ್ನು ಹೇಳುತ್ತಾರೆ. That same is true today. If you ask people on the street, who is Jesus Christ, you will get many answers. ಅದು ಇಂದಿಗೂ ಕೂಡ ಸತ್ಯವಾಗಿದೆ. ನೀವು ಬೀದಿಯಲ್ಲಿ ನಡೆದುಕೊಂಡು ಹೋಗುವ ಜನರನ್ನ ಯೇಸು ಕ್ರಿಸ್ತನ ಕುರಿತಾಗಿ ಕೇಳುವಾಗ ಅವರು ಕೂಡ ಬೇರೆ ಬೇರೆಯಾಗಿ ಮಾತನಾಡುತ್ತಾರೆ. But then he asked, what do you say about me? ನಂತರ ಆತನು ಕೇಳುತ್ತಾನೆ, ನೀವು ನನ್ನನ್ನು ಯಾರನ್ನುತ್ತೀರಿ? Then by the revelation of the Father, Peter said, you are the Son of the Most High. ತಂದೆಯಾದ ದೇವರಿಂದ ಬಂದಂತ ಪ್ರಕಟಣೆಯ ಮೂಲಕ ಆ ಪೇತ್ರನು ಹೇಳುತ್ತಾನೆ, ನೀನು ಪರಾತ್ಪರನಾದ ದೇವರ ಕುಮಾರನು. John 17:3 says, knowing the only one and true God and Jesus Christ whom he sent is eternal life. ನಾವು ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ, ಒಬ್ಬನೇ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಂತಹ ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ ಎಂಬುದಾಗಿ ನೋಡುತ್ತೇವೆ. So if anyone is listening to me, us who is not a true believer, knowing Jesus Christ determines where you spend your eternity, in heaven or hell. ಒಂದು ವೇಳೆ ಈಗ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವ ನಿಮ್ಮಲ್ಲಿ ಯಾರಾದ್ರೂ ಇನ್ನೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳದೆ ಹೋದರೆ, ಈ ಯೇಸು ಕ್ರಿಸ್ತನನ್ನ ತಿಳಿದುಕೊಳ್ಳುವುದರ ಪ್ರಾಮುಖ್ಯತೆ ಏನೆಂದರೆ, ಆತನನ್ನ ತಿಳಿದುಕೊಳ್ಳುವುದು ನೀವು ನಿಮ್ಮ ನಿತ್ಯತ್ವವನ್ನ ಪರಲೋಕದಲ್ಲಿ ಅಥವಾ ಸ್ವರ್ಗದಲ್ಲಿ ಕಳೆಯುತ್ತೀರೋ ಅಥವಾ ನರಕದಲ್ಲಿ ಕಳೆಯುತ್ತೀರೋ ಎಂಬುದನ್ನ ನಿರ್ಧರಿಸುವುದಾಗಿದೆ. We looked at last week many Christological text passages, and it is very good that you all study those passages. ನಾವು ಕಳೆದ ವಾರ ಕ್ರಿಸ್ತನನ್ನ ಸೂಚಿಸುವಂತಹ ಅನೇಕ ವಚನಗಳನ್ನು ನಾವು ನೋಡಿಕೊಂಡೆವು. ಅದನ್ನ ಅಧ್ಯಯನ ಮಾಡುವುದು ತುಂಬಾ ಮುಖ್ಯವಾದದ್ದು. Then we looked at the deity of the Lord Jesus Christ, ದೈವತ್ವ. ನಂತರ ನಾವು ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ನೋಡಿಕೊಂಡೆವು. We looked at his pre-existence. That means he was there before he came as a baby in Bethlehem. ನಾವು ಆತನ ಈಗಾಗಲೇ ಪೂರ್ವ ಅಸ್ತಿತ್ವದ ಕುರಿತಾಗಿ ನಾವು ನೋಡಿಕೊಂಡೆವು. ಅಂದರೆ ಆತನು ಬೆತ್ಲೆಹೇಮಿನಲ್ಲಿ ಮಗುವಾಗಿ ಶಿಶುವಾಗಿ ಹುಟ್ಟಿ ಬರುವುದಕ್ಕಿಂತ ಮುಂಚೆಯೇ ಆತನು ಇದ್ದನು ಎಂಬುದನ್ನು ನೋಡಿಕೊಂಡೆವು. Then we looked at his eternality, all based on the word of God. He is not only that he existed before being born in Bethlehem, but he is eternal. ದೇವರ ವಾಕ್ಯದ ಆಧಾರದ ಮೂಲಕ ನಾವು ನೋಡಿಕೊಂಡ ಇನ್ನೊಂದು ವಿಷಯವೇನೆಂದರೆ, ಆತನು ಹುಟ್ಟಿ ಬರುವುದಕ್ಕಿಂತ ಮುಂಚೆಯೇ ಇದ್ದನು ಅನ್ನುವುದನ್ನು ಮಾತ್ರವಲ್ಲ, ಬದಲಾಗಿ ಆತನು ನಿತ್ಯತ್ವಕ್ಕೂ ಇದ್ದವನು ಇರುವಾತನು ಎಂಬುದನ್ನು ನೋಡಿಕೊಂಡೆವು. Only God is eternal. We all had a beginning. ದೇವರು ಮಾತ್ರ ಆತನು ನಿತ್ಯತ್ವದಲ್ಲಿ ಇರಲಿಕ್ಕೆ ಸಾಧ್ಯ. ನಾವೆಲ್ಲರೂ ಒಂದು ಪ್ರಾರಂಭದಲ್ಲಿ ಹುಟ್ಟಿದ್ದೇವೆ. Our beginning started in our mother's womb, but not before that. ನಮ್ಮ ಪ್ರಾರಂಭವು ನಮ್ಮ ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಯಿತು, ಅದಕ್ಕಿಂತ ಮುಂಚೆ ಅಲ್ಲ. There is no reincarnation from man to animals or the cycle. That is a total lie. ಒಂದು ಪುನರುಜ್ಜೀವನ, ಪುನರ್ಜನ್ಮ ಎಂಬುದು ಇಲ್ಲ. ನಾವು ಮತ್ತೆ ಹಿಂದೆ ಪ್ರಾಣಿಗಳಾಗಿದ್ದೆವು, ಬೇರೆ ಯಾವುದೋ ವ್ಯಕ್ತಿ ಆಗಿದ್ದೆವು, ಈಗ ಈ ರೀತಿ ಹುಟ್ಟಿದೆವು ಎಂಬುದಾಗಿ ಅಲ್ಲ. We had a beginning, but we will have no end. ನಮಗೆ ಒಂದು ಆರಂಭ ಉಂಟು, ಆದರೆ ನಮಗೆ ಅಂತ್ಯವಿಲ್ಲ. But God has no beginning or no end. ಆದರೆ ದೇವರನ್ನು ನಾವು ನೋಡುವಾಗ ಆತನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. So Jesus Christ was eternal. ಆದ್ದರಿಂದ ಯೇಸು ಕ್ರಿಸ್ತನು ಆತನು ನಿತ್ಯತ್ವಕ್ಕೂ ಇದ್ದಂತವನು. The last week we looked at his divine nature. ಕಳೆದ ವಾರ ನಾವು ಆತನ ದೈವಿಕ ಸ್ವಭಾವಗಳನ್ನು ನೋಡಿಕೊಂಡೆವು. And we looked at different how he manifested, how he revealed that divine nature when he was in this world.
ಆತನು ಈ ಲೋಕದಲ್ಲಿ ಇದ್ದಾಗ ತನ್ನ ಆ ದೈವಿಕ ಸ್ವಭಾವವನ್ನ ಯಾವ ರೀತಿ ತೋರಿಸಿಕೊಂಡನು ಎಂಬುದನ್ನು ನಾವು ನೋಡಿದೆವು. Jesus Christ is mentioned as an integral part of the Trinity, triune God. ಯೇಸು ಕ್ರಿಸ್ತನನ್ನ ಆ ತ್ರಯೇಕತ್ವದ ಒಂದು ಅವಿಭಾಜ್ಯ ಅಂಗವೆಂಬುದಾಗಿ ಕೊಡಲ್ಪಟ್ಟಿದೆ. He exhibited attributes which belongs only to God. ಆತನು ದೇವರಿಗೆ ಮಾತ್ರ ಸಂಬಂಧಪಡುವಂತಹ ಗುಣ ಸ್ವಭಾವಗಳನ್ನ ಆತನು ತೋರ್ಪಡಿಸಿದನು. We saw many of his names and his titles. ನಾವು ಆತನ ಹೆಸರುಗಳು ಮತ್ತು ಆತನಿಗೆ ಕೊಡಲ್ಪಟ್ಟ ಶೀರ್ಷಿಕೆಗಳನ್ನು ನೋಡಿಕೊಂಡೆವು. He was called the Son of God. ಆತನನ್ನ ದೇವರ ಕುಮಾರನೆಂಬುದಾಗಿ ಕರೆಯುತ್ತಾರೆ. But he is also called the Son of Man. ಮತ್ತು ಆತನ ಮನುಷ್ಯನ ಕುಮಾರನು ಎಂಬುದಾಗಿ ಕೂಡ ಕರೆಯುತ್ತಾರೆ. He is also called the Son of David. ಮತ್ತು ಆತನ ದಾವೀದನ ಕುಮಾರನು ಎಂಬುದಾಗಿಯೂ ಕರೆಯುತ್ತಾರೆ. And so we looked at many other names also. ಮತ್ತು ಆತನ ಬೇರೆ ಹಲವು ಹೆಸರುಗಳನ್ನು ಕೂಡ ನಾವು ನೋಡಿಕೊಂಡೆವು. Okay, that's where we left off last week. ಕಳೆದ ವಾರ ನಾವು ಅಲ್ಲಿಗೆ ನಿಲ್ಲಿಸಿದೆವು. Today we will continue the study. First we look at some of his designation. ನಾವು ಈಗ ಆ ಒಂದು ಅಧ್ಯಯನವನ್ನು ಮುಂದುವರಿಸುವಂತವರಾಗಿರುತ್ತೇವೆ. ಈ ದಿನ ಆತನ ಒಂದು ಕಾರ್ಯದ ಹೆಸರು, is like some of the unique titles or names. ಆತನ ಕೆಲವು ವಿಶೇಷವಾದಂತಹ ಶೀರ್ಷಿಕೆಗಳು ಅಥವಾ ಹೆಸರುಗಳನ್ನು ನಾವು ನೋಡೋಣ. We read about him as the one and only Son. ನಾವು ಆತನನ್ನ ಕುರಿತಾಗಿ ಒಬ್ಬನೇ ಮಗನು ಎಂಬುದಾಗಿ ನೋಡುತ್ತೇವೆ. And what does that mean? We look at John chapter 1 verse 14. Please read John's Gospel chapter 1 verse 14. ಅದರ ಅರ್ಥವೇನು ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಅದನ್ನು ನಾವು ನೋಡಿಕೊಳ್ಳೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. The only Son. ದೇವರ ಒಬ್ಬನೇ ಮಗನು. What is that meaning? What does it stress? ಅದು ಏನನ್ನ ಒತ್ತಿ ಹೇಳುತ್ತದೆ? It stresses the uniqueness of the Son. ಅದು ಮಗನ ವಿಶೇಷ ಗುಣವನ್ನ ಅದು ಒತ್ತಿ ಹೇಳುತ್ತದೆ. John 3:16, a very familiar verse. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಚಿರಪರಿಚಿತವಾದಂತಹ ವಾಕ್ಯ ಯೋಹಾನ 3ನೇ ಅಧ್ಯಾಯ 16ನೇ ವಚನ. Please read that. ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. Verse 18. 18ನೇ ವಚನ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. So the only Son, the only begotten Son, these are talking about a uniqueness of him. ಆತನ ದೇವರ ಒಬ್ಬನೇ ಮಗನು ಎಂಬುದಾಗಿ ಹೇಳುವಾಗ ಆ ಹೆಸರು ಆತನ ವಿಶೇಷತೆಯನ್ನು ನಮಗೆ ಸೂಚಿಸುತ್ತದೆ. It is God's only Son for all eternity. ದೇವರ ಮಗನು ಎಂಬುದಾಗಿ ಹೇಳುವಾಗ ನಿತ್ಯತ್ವಕ್ಕೂ ದೇವರಿಗೆ ಒಬ್ಬನೇ ಮಗನು ಎಂಬುದಾಗಿ ಅದರ ಅರ್ಥ. And it is not that he was born as son, he is eternally God the Son. ಮಗನಾದ ದೇವರು. ಅದರ ಅರ್ಥ ಆತನು ದೇವರಿಗೆ ಮಗನಾಗಿ ಹುಟ್ಟಿದನು ಎಂಬುದಾಗಿ ಅಲ್ಲ, ಬದಲಾಗಿ ಆತನ ಹೆಸರು ನಿತ್ಯತ್ವಕ್ಕೂ ದೇವರ ಮಗನು ಎಂಬುದಾಗಿ, or ಮಗನಾದ ದೇವರು ಅಥವಾ ಮಗನಾದ ದೇವರು. See, we read in Hebrews chapter 2 verse 10. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿ ಓದುತ್ತೇವೆ. Please read that verse, Hebrews chapter 2 verse 10. ಇಬ್ರಿಯ 2ನೇ ಅಧ್ಯಾಯ 10ನೇ ವಚನ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. What we learn here is God has one unique Son, which is the Lord Jesus Christ. ಇಲ್ಲಿ ನಾವು ಓದುವುದು ಏನೆಂದರೆ ದೇವರಿಗೆ ವಿಶೇಷವಾದಂತಹ ಒಬ್ಬನೇ ಮಗನಿದ್ದಾನೆ. ಆತನು ಯಾರೆಂದರೆ ಕರ್ತನಾದ ಯೇಸು ಕ್ರಿಸ್ತನು.
He is God the Son. ಆತನು ಮಗನಾದ ದೇವರು. But God's desire is he wanted many sons like him in glory. ಆದರೆ ದೇವರ ಆಶೆ ಏನೆಂದರೆ ಆತನ ಹಾಗೆ ಮಹಿಮೆಯಲ್ಲಿ ಅನೇಕ ಮಕ್ಕಳು ಬೇಕು ಎಂಬುದಾಗಿ ಆತನು ಇಷ್ಟಪಟ್ಟನು. ಅನೇಕ ಪುತ್ರರು, sons like him. ಆತನ ಹಾಗೆ ಪುತ್ರರು ಬೇಕು ಎಂಬುದಾಗಿ ಆತನು ಇಷ್ಟಪಟ್ಟನು. Now if I ask you why God saved us, if you are a believer, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳುವುದಾದರೆ, ಯಾಕೆ ನಿಮ್ಮನ್ನ ದೇವರು ರಕ್ಷಿಸಿದನು? ನೀನು ವಿಶ್ವಾಸಿಯಾಗಿದ್ದಿ? Many times we will give many answers. ಅನೇಕ ಸಂದರ್ಭಗಳಲ್ಲಿ ನಾವು ಅನೇಕ ಉತ್ತರಗಳನ್ನ ಕೊಡುತ್ತೇವೆ. But if you look at the Bible, there is one main reason why God saved us. ಆದರೆ ಸತ್ಯವೇದವನ್ನು ನಾವು ನೋಡುವಾಗ ದೇವರು ನಮ್ಮನ್ನ ರಕ್ಷಿಸಿದ್ದಕ್ಕೆ ಒಂದು ಪ್ರಾಮುಖ್ಯವಾದ ಕಾರಣ ಉಂಟು. You can read that in Romans 8:29. ಅದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡಿಕೊಳ್ಳಬಹುದು. ಯಾಕಂದ್ರೆ ರೋಮಾಪುರ 8ನೇ ಅಧ್ಯಾಯ 29ನೇ ವಚನ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. You connect this with the Hebrews 2:10 which we read now. ಈಗ ತಾನು ನಾವು ಓದಿಕೊಂಡಂತಹ ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನಕ್ಕೆ ಈ ವಚನವನ್ನ ನೀವು ಹೋಲಿಸಿ ನೋಡಿರಿ. You see God's main purpose for saving sinners like us. ನಮ್ಮಂತ ಪಾಪಿಗಳನ್ನ ರಕ್ಷಿಸುವುದಕ್ಕೆ ದೇವರ ಪ್ರಾಮುಖ್ಯ ಕಾರಣ ಏನಾಗಿತ್ತು ಎಂಬುದಾಗಿ ನಾವು ತಿಳುಕೊಳ್ಳುತ್ತೇವೆ. He has one son in glory, one unique son. ಆತನಿಗೆ ಮಹಿಮೆಯಲ್ಲಿ ಒಬ್ಬನೇ ವಿಶೇಷ ಪುತ್ರನಿದ್ದಾನೆ. And he want many sons like him in glory. ಆತನ ಹಾಗಿರುವಂತಹ ಅನೇಕ ಪುತ್ರರುಗಳನ್ನ ಮಹಿಮೆಯಲ್ಲಿ ಹೊಂದಿಕೊಳ್ಳಬೇಕು ಎಂಬುದಾಗಿ ಆತನು ಇಷ್ಟಪಟ್ಟನು. We should never forget this main reason. We think God saved us to go to heaven, to worship him, to witness for him. All those are true, but the main purpose is he want us to be like the Lord Jesus Christ in his character. He want many sons in glory like his one and only unique begotten son. ನಾವು ಅನೇಕ ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಯಾಕೆ ರಕ್ಷಿಸಿದನು ಎಂಬುದಾಗಿ ಹೇಳುವಾಗ ನಾನು ಸ್ವರ್ಗಕ್ಕೆ ಹೋಗಬೇಕೆಂಬುದಾಗಿ, ಆತನ್ನ ಆರಾಧಿಸಬೇಕೆಂಬುದಾಗಿ, ಆತನಿಗೆ ಸಾಕ್ಷಿಯಾಗಿರಬೇಕೆಂಬುದಾಗಿ ನನ್ನನ್ನ ಆತನು ಆರಿಸಿಕೊಂಡನು, ರಕ್ಷಿಸಿದನು ಎಂಬುದಾಗಿ ಹೇಳುತ್ತೇವೆ. ಅದೆಲ್ಲ ಸತ್ಯ. ಆದ್ರೆ ಅದಕ್ಕಿಂತ ಪ್ರಾಮುಖ್ಯವಾದಂತಹ ಒಂದು ಕಾರಣವೇನೆಂದರೆ ದೇವರು ತನ್ನ ಒಬ್ಬನೇ ವಿಶೇಷ ಪುತ್ರನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವೆಲ್ಲರೂ ಮಾರ್ಪಡಬೇಕು, ಆತನ ಹಾಗೆ ಅನೇಕ ಪುತ್ರರು ಇರಬೇಕು ಎಂಬುದಾಗಿ ನಿಮ್ಮೆಲ್ಲರನ್ನ ಆತನು ಆರಿಸಿಕೊಂಡಿದ್ದಾನೆ, ರಕ್ಷಿಸಿದ್ದಾನೆ. So one of the designation we looked at the Lord Jesus Christ has is one and only son, the begotten, only begotten son. ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿರುವಂತಹ ಆ ಹುದ್ದೆ ಅಥವಾ ವಿಶೇಷವಾದ ಹೆಸರನ್ನು ನಾವು ನೋಡುವಾಗ ಮೊದಲನೇದಾಗಿ ದೇವರ ಒಬ್ಬನೇ ಮಗನು ಅಥವಾ ಮಗನಾದ ದೇವರು. Then we see the phrase firstborn. ಪ್ರಪ್ರಥಮ ಚೊಚ್ಚಲ ಮಗನು ಎಂಬುದಾಗಿ ನಾವು ನೋಡುತ್ತೇವೆ. The firstborn from the dead. ಸತ್ತವರಲ್ಲಿ ಚೊಚ್ಚಲ ಮಗನು ಅಥವಾ ಪ್ರಪ್ರಥಮವಾಗಿ ಹುಟ್ಟಿದವನು. This talks about his position in God's order. ದೇವರ ಆ ಒಂದು ಕ್ರಮದಲ್ಲಿ ಆತನ ಆ ಒಂದು ದರ್ಜೆ ಎಲ್ಲಿದೆ ಎಂಬುದನ್ನು ಅದು ತೋರಿಸುತ್ತದೆ. We will look at a few verses. Colossians 1:15. ನಾವು ಇನ್ನೂ ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನು ಆಗಿದ್ದಾನೆ. This is a problem for some people who think that Jesus Christ is the firstborn of all creation. ಇದು ಅನೇಕರಿಗೆ ಸಮಸ್ಯೆಯನ್ನ ಉಂಟು ಮಾಡುವಂತದ್ದಾಗಿದೆ. ಏನಂದ್ರೆ ಯೇಸು ಕ್ರಿಸ್ತನು ಎಲ್ಲಾ ಸೃಷ್ಟಿಗೂ ಆತನು ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದ್ದಾನೆ. So some people like the Jehovah's false witness, people will say, oh see, he is the first one created and then everybody else was created.
ಯೆಹೋವನ ಸುಳ್ಳು ಸಾಕ್ಷಿಗಳು ಎಂಬಂತಹ ಆ ಒಂದು ಗುಂಪಿನವರು ಹೇಳುತ್ತಾರೆ. ಇಲ್ಲಿ ನಾವು ನೋಡುವಾಗ ಆತನು ಮೊದಲು ಸೃಷ್ಟಿಸಲ್ಪಟ್ಟನು, ನಂತರ ಸೃಷ್ಟಿ ಎಲ್ಲಾ ಸೃಷ್ಟಿಸಲ್ಪಟ್ಟಿತು, ಮಿಕ್ಕಾದ ಸೃಷ್ಟಿ ಎಂಬುದಾಗಿ ತಪ್ಪಾಗಿ ಬೋಧಿಸುತ್ತಾರೆ. Verse 18 of the same chapter. ಅದೇ ಅಧ್ಯಾಯದ 18ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. So it has nothing to do with this firstborn, has nothing to do with time or that he was created at some time in history. ಜ್ಯೇಷ್ಠ ಪುತ್ರನು ಅಥವಾ ಸೃಷ್ಟಿಗೆಲ್ಲ ಆತನೇ ಮೊದಲು ಪ್ರಮುಖನು ಎಂಬುದಾಗಿ ಹೇಳುವಾಗ, ಜ್ಯೇಷ್ಠ ಪುತ್ರನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಕಾಲದ ಮಿತಿ ಇದೆ ಅಥವಾ ಕಾಲದಲ್ಲಿ ಎಲ್ಲೋ ಆತನು ಸೃಷ್ಟಿಸಲ್ಪಟ್ಟನು ಉಂಟಾದನು ಎಂಬುದಾಗಿ ಅಲ್ಲ. It is also not that it had anything to do with the time. ಅದು ಸಮಯದ ಒಟ್ಟಿಗೆ ಯಾವುದೋ ಸಂಬಂಧವನ್ನು ಹೊಂದಿದ್ದಾನೆ ಆತನು ಎಂಬುದಾಗಿ ಅಲ್ಲ. It talks about the priority. He is above all. He is above all the creation. ಆತನ ಪ್ರಾಮುಖ್ಯತೆಯನ್ನಷ್ಟೇ ಆ ಹೆಸರು ಜ್ಯೇಷ್ಠ ಪುತ್ರನು ಎಂಬಂತ ಹೆಸರು ತೋರಿಸುವಂತದ್ದಾಗಿದೆ. ಅದರ ಅರ್ಥ ಎಲ್ಲಾ ಸೃಷ್ಟಿಗಳಿಗಿಂತ ಉನ್ನತದಲ್ಲಿ ಆತನು ಇದ್ದಾನೆ ಎಂಬುದಾಗಿ ಅದರ ಅರ್ಥ. Revelation chapter 1 verse 5. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಪ್ರಕಟಣೆ 1:5. ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ಅವು ಯಾವಂದರೆ, ಕರ್ತನು ತನ್ನ ಪ್ರಜೆಯನ್ನು ಪ್ರಕಟಣೆ 1ನೇ ಅಧ್ಯಾಯ 5ನೇ ವಚನ. ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. So here we talk about the firstborn from among the dead. ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. It only talks about his priority. It has nothing to do with being born like we were born. ಇದು ಕೇವಲ ಆತನ ಪ್ರಾಮುಖ್ಯತೆಯ ಕುರಿತಾಗಿ ಮಾತನಾಡುವಂತದ್ದಾಗಿರುತ್ತದೆ, ಬದಲಾಗಿ ನಮ್ಮ ಹಾಗೆ ಹುಟ್ಟಿ ಬಂದದ್ದರ ಕುರಿತಾಗಿ ಮಾತನಾಡುವುದಿಲ್ಲ. In Psalm 2 verse 6 to 9 we read the same thing. ಕೀರ್ತನೆ 2ನೇ ಅಧ್ಯಾಯ 6ರಿಂದ 9ನೇ ವಚನಗಳವರೆಗೂ ನಾವು ಅದನ್ನೇ ಓದಿಕೊಳ್ಳುತ್ತೇವೆ. ಕೀರ್ತನೆ 2ನೇ ಅಧ್ಯಾಯ 6ರಿಂದ 9. ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು. It is only reference. The firstborn means today I have begotten thee. It has nothing to do with birth like we were born. It has to do with his right over everything. ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು ಎಂಬುದಾಗಿ ಹೇಳುವಾಗ ಅಥವಾ ನಾನು ನಿನ್ನನ್ನು ಪಡೆದುಕೊಂಡಿನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ನಿಮ್ಮ ಹಾಗೆ ಆತನು ಹುಟ್ಟಿ ಬಂದನು ಎಂಬುದಾಗಿ ಅರ್ಥವಲ್ಲ, ಬದಲಾಗಿ ಎಲ್ಲಾ ಸೃಷ್ಟಿಯ ಮೇಲೆ ಆತನಿಗೆ ಅಧಿಕಾರ ಉಂಟು ಎಂಬುದಾಗಿ, ಹಕ್ಕು ಉಂಟು ಎಂಬುದಾಗಿ ಅದು ತೋರಿಸುತ್ತದೆ. Okay, so we saw few unique titles of the Lord Jesus Christ. ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟ ಕೆಲವು ವಿಶೇಷ ನಾಮಧೇಯಗಳನ್ನು ನಾವು ನೋಡಿಕೊಂಡೆವು. Now next we will look at his pre-incarnate appearance in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಆತನು ಮನುಷ್ಯಾವತಾರವನ್ನು ಎತ್ತಿ ಬರುವುದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕಾಣಿಸಿಕೊಂಡನು ಎಂಬುದಾಗಿ ಆತನನ್ನು ನಾವು ನೋಡಿಕೊಳ್ಳೋಣ. We also look at his prefiguring. He is prefigured through certain items, through certain things. He was prefigured.
ಆತನು ಕೆಲವು ವಸ್ತುಗಳ ಮೂಲಕ, ಕೆಲವು ಚಿತ್ರಣಗಳ ಮೂಲಕ ಆತನು ಬರುವುದಕ್ಕಿಂತ ಮುಂಚೆಯೇ ಸೂಚಿತನಾಗಿ ತೋರಿಸಲ್ಪಟ್ಟಿರುವಂತಹ ಕೆಲವು ಸಂಗತಿಗಳನ್ನು ಕೂಡ ನಾವು ನೋಡಿಕೊಳ್ಳೋಣ. When we look at his pre-incarnation appearance, ಆತನು ಮನುಷ್ಯನಾಗಿ ಹುಟ್ಟಿ ಬರುವುದಕ್ಕಿಂತ ಮುಂಚೆ ಕಾಣಿಸಿಕೊಂಡನು ಎಂಬುದಾಗಿ ನಾವು ಮಾತನಾಡುವಾಗ, one of the repeated usage is a title, the angel of the Lord, the angel of Jehovah. ಅನೇಕ ಸಾರಿ ಆತನಿಗಾಗಿ ಉಪಯೋಗಿಸಲ್ಪಟ್ಟಿರುವಂತಹ ಹೆಸರು ಏನೆಂದರೆ ಯೆಹೋವನ ದೂತನು ಎಂಬುದಾಗಿ. Now, of course, we know God has myriads of angels. ನಮಗೆ ಗೊತ್ತು ದೇವರಿಗೆ ಅನೇಕ ಲಕ್ಷಾಂತರ ಕೋಟ್ಯಾಂತರ ದೇವದೂತರು ಉಂಟು ಎಂಬುದಾಗಿ. But there's one angel that is always referred in the Old Testament, the angel of the Lord. ಆದರೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ದೂತನ ಕುರಿತಾಗಿ ಸೂಚಿಸಿರುವುದನ್ನು ನಾವು ನೋಡುತ್ತೇವೆ. ಅದೇನೆಂದರೆ ಯೆಹೋವನ ದೂತನು ಎಂಬುದಾಗಿ. Now this angel reveals and reflects the glory of God. ಈ ದೂತನು ದೇವರ ಮಹಿಮೆಯನ್ನ ಆತನು ಪ್ರತಿಬಿಂಬಿಸುವವನು ಮತ್ತು ತೋರಿಸುವವನು ಆಗಿದ್ದಾನೆ. He appears on behalf of the Father, or Jehovah God. ಈತನು ಯೆಹೋವ ದೇವರ ಅಥವಾ ತಂದೆಯಾದ ದೇವರ ಬದಲಾಗಿ ಆತನು ಕಾಣಿಸಿಕೊಳ್ಳುವವನಾಗಿದ್ದಾನೆ. He appears, and he often is referred to as God himself. ಆತನನ್ನ ಅನೇಕ ಸಂದರ್ಭಗಳಲ್ಲಿ ದೇವರೇ ಎಂಬುದಾಗಿಯೂ ಕೂಡ ಕರೆದಿದ್ದಾರೆ. See, John's Gospel chapter 1:18 says, no one has seen God at any time. ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವು ಹೇಳುತ್ತದೆ, ಯಾರೂ ದೇವರನ್ನ ಎಂದೂ ಕಂಡಿಲ್ಲ ಎಂಬುದಾಗಿ. But when you read the Bible, we see Abraham saw God. ಆದರೆ ಸತ್ಯವೇದವನ್ನು ನಾವು ಓದುವಾಗ ಅಬ್ರಹಾಮನು ದೇವರನ್ನ ಕಂಡನು ಎಂಬುದಾಗಿ ನೋಡುತ್ತೇವೆ. Isaiah saw God. ಯೆಶಾಯನು ದೇವರನ್ನ ಕಂಡನು ಎಂಬುದಾಗಿ ನೋಡುತ್ತೇವೆ. So one side it says no one has seen God. ಒಂದು ಕಡೆಯಲ್ಲಿ ಅದು ಯಾರೂ ದೇವರನ್ನ ಕಂಡಿಲ್ಲ ಎಂಬುದಾಗಿ ಹೇಳುತ್ತದೆ. 1 Timothy 6 we read that no one can see God. He dwells in unapproachable light. 1 ತಿಮೋಥಿ 6ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೆವು, ದೇವರನ್ನ ಯಾರೂ ನೋಡಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಆತನು ಅಗಮ್ಯವಾದ ಬೆಳಕಿನಲ್ಲಿ, ಯಾರೂ ಸೇರಲಾರದಂತ ಬೆಳಕಿನಲ್ಲಿ ವಾಸಿಸುತ್ತಾನೆ ಎಂಬುದಾಗಿ. Then what about the claim that few people have seen God? ಹಾಗಾದರೆ ಅನೇಕ ಜನರು ದೇವರನ್ನ ಕಂಡಿದ್ದಾರೆ, ನೋಡಿದ್ದಾರೆ ಎಂಬುದಾಗಿ ಹೇಳುವಂತ ಆ ಹೇಳಿಕೆಗಳು ಏನು? When you study it closer, we realize that this was the pre-incarnate appearance of the Lord Jesus Christ. ಅದನ್ನು ನಾವು ಇನ್ನೂ ಕೂಲಂಕುಷವಾಗಿ ಅಧ್ಯಯನ ಮಾಡುವಾಗ ನಮಗೆ ತಿಳಿಯುವುದೇನೆಂದರೆ, ಅವೆಲ್ಲವೂ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆ ಕಾಣಿಸಿಕೊಂಡದ್ದನ್ನೇ ತಿಳಿಸುತ್ತವೆ. For example, in Genesis chapter 16, verse 7 to 13, we read the account of Hagar, how this angel appeared to Hagar. ನಾವು ಆದಿಕಾಂಡ 16ನೇ ಅಧ್ಯಾಯ 7ರಿಂದ 13ನೇ ವಚನವನ್ನು ನಾವು ಅಧ್ಯಯನ ಮಾಡುವಾಗ ಅಲ್ಲಿ ಯೆಹೋವನ ದೂತನು ಹಾಗರಳಿಗೆ ಕಾಣಿಸಿಕೊಂಡನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. But when read chapter 16, verse 13. ನಾವು 16ನೇ ಅಧ್ಯಾಯ ಆದಿಕಾಂಡ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅವಳು ನನ್ನನ್ನು ನೋಡುವಾತನು ನಾನು ಇಲ್ಲಿಯೂ ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು. Look at verse 7. He is referred as the angel of the Lord. ನಾವು 7ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಯೆಹೋವನ ದೂತನು ಎಂಬುದಾಗಿ ಆತನಿಗೆ ಹೇಳಿರುವುದನ್ನು ನಾವು ನೋಡುತ್ತೇವೆ. But verse 13 says, I have seen God. Shall I read, uncle? Yeah. 7ನೇ ವಚನ 16ನೇ ಆದಿಕಾಂಡ 7ನೇ ವಚನ. ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು. Okay, here we read about the angel of the Lord. ಯೆಹೋವನ ದೂತನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. But now look at verse 13 again. ಮತ್ತೆ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನೂ ನೋಡುವ ದೇವರು ಎಂದು ಹೆಸರಿಟ್ಟಳು. ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ. See, it was an angel of God
but now she recognized that it was none other than God. ಅಲ್ಲಿ ಯೆಹೋವನ ದೂತನು ಎಂಬುದಾಗಿ ಅವಳು ಗುರುತಿಸ್ತಾಳೆ. ಅದಾದ ನಂತರ ಆತನು ಯೆಹೋವನೇ ಎಂಬುದಾಗಿ ಆತನನ್ನು ಕರೆಯುತ್ತಾಳೆ. The one who sees me, it is a mention of God. ನನ್ನನ್ನು ನೋಡುವಾತನು ಎಂಬುದಾಗಿ ಹೇಳುವಾಗ ಅದು ದೇವರು ಮಾತ್ರ ನಮ್ಮನ್ನು ನೋಡ್ಲಿಕ್ಕೆ ಸಾಧ್ಯ. And in Genesis 22, when Abraham took Isaac to Mount Moriah, ಅಲ್ಲಿ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೊರಿಯ ಬೆಟ್ಟಕ್ಕೆ ಸಿನಾಯ್, is it Mount Moriah, uncle? Mount Moriah, where Abraham took Isaac for sacrifice. ಇಸಾಕನನ್ನ ಅಬ್ರಹಾಮನು ಯಜ್ಞ ಅರ್ಪಿಸುವುದಕ್ಕಾಗಿ ಮೊರಿಯ ಬೆಟ್ಟಕ್ಕೆ ಕೊಂಡುಕೊಂಡು ಹೋದಾಗ Verse 11 says, the angel of the Lord called to him from heaven. 11ನೇ ವಚನವನ್ನು ನಾವು ನೋಡುವಾಗ ಯೆಹೋವನ ದೂತನು ಆಕಾಶದೊಳಗಿಂದ ಆತನನ್ನ ಕರೆದನು ಎಂದು ನೋಡುತ್ತೇವೆ. But later we see that verse 14, he called that place, the Lord will provide. ಆದರೆ 14ನೇ ವಚನಕ್ಕೆ ಬರುವಾಗ ಆ ಸ್ಥಳಕ್ಕೆ ಯೆಹೋವ ಈರೆ, ಅಂದರೆ ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದಿಲ್ಲ ಉಂಟಲ್ಲ ಎಂಬುದಾಗಿ ನೋಡುತ್ತೇವೆ. So the angel of the Lord who appeared to Abraham right when he was about to sacrifice his son was none other than God. ಯೆಹೋವನ ದೂತನು ಅಬ್ರಹಾಮನಿಗೆ ಕಾಣಿಸಿಕೊಂಡು ತನ್ನ ಮಗನನ್ನ ಅರ್ಪಿಸುವುದಕ್ಕಿಂತ ಮುಂಚೆ ಆತನನ್ನ ತಡೆದನು ಎಂಬುದಾಗಿ ಹೇಳುವಾಗ ಅದು ಬೇರೆ ಯಾರು ಅಲ್ಲ, ಅದು ಯೆಹೋವ ದೇವರೇ. Again we see in verse 15 to 17, this angel of the Lord say, I will surely bless you. Verse 17. 15ರಿಂದ ನಾವು ಮುಂದಕ್ಕೆ ಓದುವಾಗ 17ನೇ ವಚನದಲ್ಲಿ ಯೆಹೋವನ ದೂತನು ಏನೆಂದು ಹೇಳುತ್ತಾನೆ, ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂಬುದಾಗಿ ಹೇಳುತ್ತಾನೆ. So it is not any angel, it is the Lord Jesus Christ pre-incarnate appearance as the angel of the Lord. ಅದು ದೇವರ ಯಾವುದೋ ಒಬ್ಬ ದೇವದೂತನಲ್ಲ, ಬದಲಾಗಿ ಯೆಹೋವನ ದೂತನು ಅಥವಾ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆ ಅನೇಕ ಕಡೆಗಳಲ್ಲಿ ಹಿಂದೆ ಕಾಣಿಸಿಕೊಂಡದ್ದೇ ಆಗಿದೆ. Now another example is when the Lord appeared to Moses in the burning bush in Exodus chapter 3. ನಾವು ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಆ ಉರಿಯುವ ಪೊದೆಯಲ್ಲಿ ಯೆಹೋವನು ಆತನಿಗೆ ಕಾಣಿಸಿಕೊಂಡದ್ದನ್ನು ಕೂಡ ನಾವು ನೋಡುತ್ತೇವೆ. Look at Exodus 3 verse 2. ವಿಮೋಚನಾ ಕಾಂಡ 3ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡೋಣ. ದೇವರ ಬೆಟ್ಟಕ್ಕೆ ಬಂದನು, ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಹುರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. Again that name, the angel of the Lord, comes there. ಮತ್ತೆ ಆ ಯೆಹೋವನ ದೂತನು ಎಂಬಂತ ಹೆಸರು ಇಲ್ಲಿ ಬರುವುದನ್ನು ನೋಡುತ್ತೇವೆ. But now look at verse 6, what that angel of the Lord is telling. ನಾವು 6ನೇ ವಚನವನ್ನು ನೋಡಿಕೊಳ್ಳುವಾಗ ಆ ಯೆಹೋವನ ದೂತನು ಏನು ಹೇಳುತ್ತಿದ್ದಾನೆ ನಾವು ನೋಡೋಣ. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. Here one place it says it is the angel of the Lord. ಒಂದು ಸ್ಥಳದಲ್ಲಿ ಅದು ಯೆಹೋವನ ದೂತನು ಎಂಬುದಾಗಿ ಹೇಳುತ್ತದೆ. But that angel explains more and tells, I am the God of your father Abraham. ಆ ಯೆಹೋವನ ದೂತನು ಮುಂದಕ್ಕೆ ಹೇಳುವಾಗ ತನ್ನ ಬಗ್ಗೆ ಆತನೇ ವಿವರಿಸಿ ಹೇಳುವಾಗ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಎಂದು ಹೇಳುತ್ತಾನೆ. So these are clear verses that says that the angel of the Lord is none other than God himself. ಆದ್ದರಿಂದ ಈ ಎಲ್ಲಾ ವಚನಗಳು ಸ್ಪಷ್ಟವಾಗಿ ಹೇಳುತ್ತವೆ, ಯೆಹೋವನ ದೂತನು ಎಂಬುದಾಗಿ ಹೇಳುವಾಗ ಅದು ಬೇರೆ ಯಾರು ಅಲ್ಲ, ಯೆಹೋವನು ತಾನೇ, ದೇವರು ತಾನೇ, God. ದೇವರು ತಾನೇ. But in other passage it says no one has seen God. ಆದರೆ ಇನ್ನೂ ಬೇರೆ ವಚನಗಳು ದೇವರನ್ನ ಯಾರೂ ನೋಡಿಲ್ಲ ಎಂಬುದಾಗಿ ಹೇಳುತ್ತವೆ. So then we understand this is the pre-incarnate appearance of the Son of God, the second person of the Trinity. ಆಗ ನಮಗೆ ಅರ್ಥವಾಗುತ್ತದೆ, ಇದು ಯೇಸು ಕ್ರಿಸ್ತನು ಮನುಷ್ಯನಾಗಿ ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆ ಹಿಂದೆ ಆತನು ಹಳೆಯ ಒಡಂಬಡಿಕೆಯಲ್ಲಿ ಕಾಣಿಸಿಕೊಂಡದ್ದೇ ಆಗಿದೆ. ಅಥವಾ ಏಕತ್ವದಲ್ಲಿರುವಂತಹ ಎರಡನೇ ವ್ಯಕ್ತಿಯಾದ ಯೇಸು ಕ್ರಿಸ್ತನೇ. In the book of Judges chapter 6, when the Lord appeared to Gideon, ನಾವು ನ್ಯಾಯಸ್ಥಾಪಕರು ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೆಹೋವನು ಗಿದ್ಯೋನನಿಗೆ ಕಾಣಿಸಿಕೊಂಡಾಗ, verse 11, Judges chapter 6 verse 11,
ನಾವು ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. There we read, now the angel of the Lord came and sat under. Please read that. ಅಲ್ಲಿ ನಾವು ನೋಡುತ್ತೇವೆ, ಆಮೇಲೆ ಯೆಹೋವನ ದೂತನು ಬಂದು ಒಫ್ರದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. Verse 22, we know what happened there. Gideon, God, the Lord talking to Gideon and preparing him for the battle against the Midianites. ನಾವು 22ನೇ ವಚನಕ್ಕೆ ಬರುವಾಗ ಅಲ್ಲಿ ಏನಾಯ್ತು ಅಂದ್ರೆ, ಯೆಹೋವನು ಆತನೊಟ್ಟಿಗೆ ಮಾತನಾಡಿ ಗಿದ್ಯೋನೊಟ್ಟಿಗೆ ಮಿದ್ಯಾನ್ಯರೊಟ್ಟಿಗೆ ಆತನು ಯುದ್ಧ ಮಾಡುವುದಕ್ಕೆ ಆತನನ್ನ ಸಿದ್ಧಗೊಳಿಸುತ್ತಾನೆ. So it is angel of the Lord in verse 11. 11ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಯೆಹೋವನ ದೂತನು. But now look at verse 22. What is Gideon calling him? ಈಗ 22ನೇ ವಚನವನ್ನು ನೋಡುವಾಗ ಗಿದ್ಯೋನನು ಆತನನ್ನ ಏನೆಂದು ಕರೆಯುತ್ತಾನೆ? ಯೆಹೋವನ ದೂತನು ಅದೃಶ್ಯನಾದನು. ಆತನು ಯೆಹೋವನ ದೂತನೆಂದು ಗಿದ್ಯೋನನ್ನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ ಯೆಹೋವನೇ, ಯೆಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ. In English it says, the Gideon perceived that he was the angel of the Lord. Gideon said, alas, O Lord God. ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಾಗ ಗಿದ್ಯೋನನು ಯೆಹೋವನ ದೂತನನ್ನ ನೋಡಿ ಆತನು ಯೆಹೋವನ ದೂತನೆಂದು ತಿಳಿದು, ಅಯ್ಯೋ ಕರ್ತನೇ ಯೆಹೋವನೇ, ಅಯ್ಯೋ ಕರ್ತನೇ, ಓ ಲಾರ್ಡ್ ಗಾಡ್, ಅಯ್ಯೋ ಕರ್ತನೇ ಯೆಹೋವನೇ. So there are many passages in the Old Testament. I'm not going to take all the verses that talks about a unique angel which is called the angel of the Lord. And when the angel talks to the people, it is always, I will bless you, I am the Lord. So we know it is God himself. ಇನ್ನು ಅನೇಕ ಭಾಗಗಳಲ್ಲಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಅಲ್ಲಿ ಯೆಹೋವನ ದೂತನು ಎಂಬುದಾಗಿ ತಿಳಿಸಿರುವುದನ್ನು ನಾವು ನೋಡುತ್ತೇವೆ. ಅದನ್ನು ನಾವು ಈಗ ನೋಡುವುದು ಬೇಡ. ಆದರೆ ಆತನು ಜನರೊಟ್ಟಿಗೆ ಮಾತನಾಡುವಾಗ ಯೆಹೋವನ ದೂತನು, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಾನು ನಿನ್ನನ್ನ ಅಭಿವೃದ್ಧಿಪಡಿಸುತ್ತೇನೆ, ಈ ರೀತಿ ಮಾತನಾಡಿರುವುದನ್ನು ನೋಡುತ್ತೇವೆ. So this angel was not just a messenger from God, but he was the son of God. ಈ ದೂತನು ದೇವರಿಂದ ಬಂದಂತಹ ಒಬ್ಬ ಸಂದೇಶವಾಹಕನು ಮಾತ್ರವಲ್ಲ, ಬದಲಾಗಿ ಆತನೇ ದೇವರ ಮಗನು. So that is what we see. The first thing is the angel of the Lord. ಅದೇ ಯೆಹೋವನ ದೂತನು ಎಂಬುದಾಗಿ ನಾವು ನೋಡುವ ಮೊದಲನೇ ಸಂಗತಿ. So in the New Testament we see Christ identified in the New Testament having been revealed in the Old Testament scripture as God. ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಯೇಸು ಕ್ರಿಸ್ತನನ್ನ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಎಂಬುದಾಗಿ ಗುರುತಿಸಲ್ಪಟ್ಟಿರುವಂತಹ ಆ ಯೇಸು ಕ್ರಿಸ್ತನೇ ಹೊಸ ಒಡಂಬಡಿಕೆಯಲ್ಲಿ ನಾವು ಆತನನ್ನ ಕುರಿತಾಗಿ ನೋಡುತ್ತೇವೆ. Sometimes he is referred as the suffering servant of Jehovah. ನಾವು ಅನೇಕ ಸಂದರ್ಭಗಳಲ್ಲಿ ಆತನನ್ನ ಬಾಗಿಯೂ ಕೂಡ ನಾವು ನೋಡುತ್ತೇವೆ. That is another name, not only the angel of the Lord, the suffering servant of Yahweh. ಈ ಯೆಹೋವನ ದೂತನು ಎಂಬುದು ಮಾತ್ರ ಅಲ್ಲ ಯೇಸು ಕ್ರಿಸ್ತನ ಹೆಸರು, ಬದಲಾಗಿ ಬಾಧೆ ಪಡುವ ಯೆಹೋವನ ಸೇವಕನು ಎಂಬುದಾಗಿಯೂ ಕೂಡ ಆತನ ಹೆಸರು. That is another unique name for the Lord Jesus Christ, the suffering servant. ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿರುವಂತ ಇನ್ನೊಂದು ವಿಶೇಷವಾದ ಹೆಸರು ಏನೆಂದರೆ ಬಾಧೆ ಪಡುವಂತಹ ಅಥವಾ ಸಂಕಟ ಪಡುವ ಯೆಹೋವನ ಸೇವಕನು. In Acts chapter 8, when the Ethiopian eunuch was reading from the prophecy of Isaiah, ನಾವು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಇಥಿಯೋಪಿಯದ ಆ ಒಂದು ಕಂಚುಕಿಯು ಯೆಶಾಯನ ಪುಸ್ತಕವನ್ನ ಆತನು ಓದುತ್ತಿದ್ದನು. He came to the passage where it was said about his suffering. ಆತನು ಆತನ ಬಾಧೆಯ ಕುರಿತಾಗಿ ತಿಳಿಸಲ್ಪಟ್ಟಿರುವಂತಹ ಭಾಗಕ್ಕೆ ಆ ಗ್ರಂಥದಲ್ಲಿ ಬರುತ್ತಾನೆ. And then Ethiopian eunuch is asking Philip, who is this talking about? Is it about the prophet or someone else? ನಂತರ ಆ ಇಥಿಯೋಪಿಯದ ಕಂಚುಕಿಯು ಫಿಲಿಪ್ಪನನ್ನ ಕೇಳುತ್ತಾನೆ, ಅದು ಯಾರ ಕುರಿತಾಗಿ ಈ ವಚನಗಳು ಮಾತನಾಡುತ್ತಿವೆ? ಆ
ಬರಹಗಾರನು ತನ್ನ ಕುರಿತಾಗಿ ಮಾತನಾಡುತ್ತಿದ್ದಾನ ಅಥವಾ ಬೇರೆಯವನ ಕುರಿತಾಗಿ ಮಾತನಾಡುತ್ತಿದ್ದಾನ ಎಂದು ಪ್ರಶ್ನಿಸುತ್ತಾನೆ. In Acts 8:35, then Philip opened his mouth and beginning with the scripture, he told him the good news about Jesus. Verse 35. ನಾವು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 35ನೇ ವಚನಕ್ಕೆ ಬರುವಾಗ ಆತನು ತನ್ನ ಬಾಯನ್ನ ತೆರೆದು ಯೇಸು ಕ್ರಿಸ್ತನ ಕುರಿತಾಗಿ ಸುವಾರ್ತೆಯನ್ನ ತಿಳಿಸುವುದಕ್ಕೆ ತೊಡಗಿದ್ದನು ಎಂಬುದಾಗಿ ನೋಡುತ್ತೇವೆ. Ethiopian eunuch's question is, who is this suffering person? ಆ ಇಥಿಯೋಪಿಯದ ಕಂಚುಕಿಯ ಆ ಒಂದು ಪ್ರಶ್ನೆ ಏನಾಗಿತ್ತು ಅಂದರೆ, ಈ ಬಾಧೆ ಪಡುವ ಸೇವಕನು ಎಂದರೆ ಯಾರು? And what is the answer Philip gave? He spoke about Jesus Christ. ಅದಕ್ಕೆ ಫಿಲಿಪ್ಪನು ಕೊಟ್ಟ ಉತ್ತರ ಏನಾಗಿತ್ತು? ಆತನು ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡಿದನು. So the suffering servant is another name of the Old Testament, none other than the Lord Jesus Christ. ಬಾಧೆ ಪಡುವ ಸೇವಕನು ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರುವಂತಹ ಹೆಸರು ಬೇರೆ ಯಾರು ಅಲ್ಲ, ಅದು ಯೇಸು ಕ್ರಿಸ್ತನೇ. And another name is God's anointed Messiah. ಇನ್ನೊಂದು ಆತನಿಗೆ ಕೊಡಲ್ಪಟ್ಟ ಹೆಸರು ಏನೆಂದರೆ ದೇವರ ಅಭಿಷಿಕ್ತನಾದಂತ ಮೆಸ್ಸಾಯನು. And Daniel chapter 9 verse 25. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದಿಕೊಳ್ಳೋಣ. From the going forth of the word to restore and build Jerusalem, to coming of an anointed one, a prince. Please read that. 25. Chapter? Daniel chapter 9 verse 25. ದಾನಿಯೇಲ 9ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. So one of his name is Abhishektanada Prabhu or the Messiah. ಆತನ ಇನ್ನೊಂದು ಹೆಸರು ಅಭಿಷಿಕ್ತನಾದಂತ ಪ್ರಭುವು ಅಥವಾ ಮೆಸ್ಸಾಯನು. And another name is God's King. ಇನ್ನೊಂದು ಹೆಸರು ಆತನು ದೇವರ ರಾಜನು ಅಥವಾ ದೇವರ ಅರಸನು. We looked at Psalm 2, but we will look at that again. Psalm 2 verse 6. ನಾವು ಅದನ್ನ ಕೀರ್ತನೆಯ ಪುಸ್ತಕ 2ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತೊಮ್ಮೆ ನಾವು ಅಧ್ಯಾಯವನ್ನು ನೋಡಿಕೊಳ್ಳೋಣ. Psalm 2:6. ಕೀರ್ತನೆ 2ನೇ ಅಧ್ಯಾಯ 6ನೇ ವಚನ. ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು, ನಾನು ಯೆಹೋವನ ಆಜ್ಞೆಯನ್ನು 2:6. Yes, uncle. It's Psalm 2:6. Yes. Yes, uncle, that is what. ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವೆನು. Psalms 2:6 is, as for me, I have set my king on Zion, my holy hill. I think it may be in verse 5. I think it is in verse 5. In Kannada, it is 5. In English, it is verse 6. Okay. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ. So one of the name is God's King, God's anointed King. ಇನ್ನೊಂದು ಆತನಿಗೆ ಕೊಡಲ್ಪಟ್ಟಿರುವಂತಹ ಹೆಸರು ದೇವರ ನೇಮಿಸಿದ ಅಥವಾ ದೇವರಿಂದ ಅಭಿಷಿಕ್ತನಾದ ಅರಸನು. Let's also turn. We will be looking at many verses that should not be. Please bear with me. Daniel chapter 2 verse 44 and 45. ದಾನಿಯೇಲ 2ನೇ ಅಧ್ಯಾಯ 44 ಮತ್ತು 45ನೇ ಅಧ್ಯಾಯವನ್ನು ಕೂಡ ನಾವು ನೋಡಿಕೊಳ್ಳೋಣ. We are not able to check each one. You can write it down and later you can look at it, but we can read it now. Daniel 2 verse 44 and 45. ನೀವು ಎಲ್ಲವನ್ನ ಓದಲಿಕ್ಕೆ ಸಾಧ್ಯವಾಗದೆ ಹೋದರೆ ಅದನ್ನ ಬರೆದಿಟ್ಟುಕೊಳ್ಳಬಹುದು, ನಂತರ ನೀವು ಅದನ್ನ ಅಧ್ಯಯನ ಮಾಡಬಹುದು. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 44 ಮತ್ತು 45ನೇ ವಚನ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು
ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವೂ ನಂಬತಕ್ಕದ್ದು ಎಂದು ಹೇಳಿದನು. So here we read about God's anointed king or God's king. ಇಲ್ಲಿ ದೇವರ ಅಭಿಷಿಕ್ತನಾದ ಅರಸನು ಅಥವಾ ದೇವರ ಅರಸನು ಎಂಬುದಾಗಿ ನಾವು ಓದುತ್ತೇವೆ. He is the stone cut without any hand, comes and breaks that image that Nebuchadnezzar saw, which was a picture of all the kingdoms of the earth. The Lord is coming as God to destroy all man's political kingdom and establish his kingdom. ನಾವು ಕೈಯಿಲ್ಲದೆ ಒಂದು ಬಂಡೆ ಒಡೆಯಲ್ಪಟ್ಟು ನೆಬೂಕದ್ನೆಚ್ಚರ್ ರಾಜನ ಆ ಕನಸಿನಲ್ಲಿ ನಿಂತಿದ್ದಂತಹ ಆ ಒಂದು ವಿಗ್ರಹಕ್ಕೆ ಬಂದು ಒಡೆಯಿತು, ಎಲ್ಲವನ್ನು ಚೂರು ಚೂರು ಮಾಡಿತು ಎಂಬುದಾಗಿ ನಾವು ನೋಡುವಾಗ ಅದು ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನು ಈ ಲೋಕದಲ್ಲಿರುವಂತಹ ಎಲ್ಲಾ ರಾಜ್ಯಗಳನ್ನ ಆತನು ಸೋಲಿಸುತ್ತಾನೆ. ಈ ಲೋಕದ ಎಲ್ಲಾ ರಾಜಕೀಯ ಸರ್ಕಾರಗಳನ್ನ ಆತನು ನಿವೃತ್ತಿ ಮಾಡಿ ತನ್ನ ರಾಜ್ಯವನ್ನ ಸ್ಥಾಪಿಸುತ್ತಾನೆ. So we are looking at the topic of the prefiguring figures in the Old Testament for the Lord Jesus Christ. ನಾವು ಯೇಸು ಕ್ರಿಸ್ತನಿಗೆ ಹಳೆಯ ಒಡಂಬಡಿಕೆಯಲ್ಲಿ ಆತನಿಗೆ ಸೂಚಿತವಾದಂತಹ ಬೇರೆ ಕೆಲವು ಹೆಸರುಗಳನ್ನ ನೋಡಿಕೊಳ್ಳುತ್ತಿದ್ದೇವೆ. The suffering servant of Jehovah, ಯೆಹೋವನ ಬಾಧೆ ಪಡುವ ಸೇವಕನು, the anointed king, anointed Messiah, ಅಭಿಷಿಕ್ತನಾದ ಮೆಸ್ಸಿಯನು, God's king, ದೇವರ ಅರಸನು. Another one is the great shepherd. ಇನ್ನೊಂದು ಆತನ ಹೆಸರು ಅದ್ಭುತನಾದ ಕುರುಬನು. He is the great shepherd. ಆತನು ದೊಡ್ಡ ಕುರುಬನು ಅಥವಾ ಅದ್ಭುತವಾದಂತ ಕುರುಬನು. The Lord Jesus Christ is called the shepherd. Psalm 23:1. The Lord is my shepherd. ನಾವು ಯೇಸು ಕ್ರಿಸ್ತನನ್ನ ಒಳ್ಳೆಯ ಕುರುಬನು ಎಂಬುದಾಗಿ ಕರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಕೀರ್ತನೆ 23ನೇ ಅಧ್ಯಾಯದಲ್ಲಿ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳಲ್ಪಟ್ಟಿದೆ. If you study Psalm 22 and 23 and 24 together, ನೀವು ಒಂದು ವೇಳೆ ಕೀರ್ತನೆ 22ನೇ ಅಧ್ಯಾಯ 23 ಮತ್ತು 24ನೇ ಅಧ್ಯಾಯವನ್ನ ಜೊತೆಯಾಗಿ ಓದುವುದಾದರೆ, it talks about Jesus Christ as a shepherd in 3 different ways. ಅದು ಯೇಸು ಕ್ರಿಸ್ತನನ್ನ ಕುರುಬನು ಎಂಬುದಾಗಿ 3 ವಿಭಿನ್ನ ರೀತಿಗಳಲ್ಲಿ ಮಾತನಾಡುತ್ತದೆ. Psalm 22 is the good shepherd. Psalm 22 is talking about his death, his suffering and the glory that came afterwards. ನಾವು 22ನೇ ಅಧ್ಯಾಯವನ್ನ ಕೀರ್ತನೆಯನ್ನ ನೋಡುವಾಗ ಅದು ಆತನನ್ನ ಒಳ್ಳೆಯ ಕುರುಬನು ಎಂಬುದಾಗಿ ಮಾತನಾಡುತ್ತದೆ ಮತ್ತು ಆತನ ಮರಣ, ಆತನು ಪುನರುತ್ಥಾನವಾಗಿ ಎದ್ದಾಗ ಆತನಿಗೆ ಆಗುವಂತ ಮಹಿಮೆಯ ಕುರಿತಾಗಿ ಅದು ಮಾತನಾಡುತ್ತದೆ. And it is linked with John chapter 10. ಅದು ಯೋಹನ್ನ ಸುವಾರ್ತೆ 10ನೇ ಅಧ್ಯಾಯದೊಟ್ಟಿಗೆ ಸಂಬಂಧವನ್ನು ಹೊಂದಿದೆ. There the Lord said, I am the good shepherd. I lay down my life for the sheep. ಅಲ್ಲಿ ಯೇಸು ಕ್ರಿಸ್ತನು ನಾನೇ ಒಳ್ಳೆಯ ಕುರುಬನು, ನಾನು ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳಿದನು. And Psalm 22 is talking about how he laid down his life on the cross hundreds and hundreds of years before the Lord Jesus Christ died on the cross. 22ನೇ ಅಧ್ಯಾಯವು ಕೂಡ ಆತನು ಹೇಗೆ ಬಾಧೆಪಟ್ಟು ತಾನು ಶಿಲುಬೆ ಮೇಲೆ ಆ ಒಂದು ಪ್ರಾಣವನ್ನ ಕೊಟ್ಟನು ಎಂಬುದಾಗಿ ಮಾತನಾಡುತ್ತದೆ. ಅದು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಡುವುದಕ್ಕೆ 100 ವರ್ಷಗಳ ಮುಂಚೆಯೇ ಈ ಅಧ್ಯಾಯವು ಆತನ ಸಾವಿನ ಕುರಿತಾಗಿ ಮಾತನಾಡುತ್ತದೆ. So Psalm 22 is about the good shepherd. 22ನೇ ಅಧ್ಯಾಯ ಕೀರ್ತನೆ 22 ಅದು ಒಳ್ಳೆಯ ಕುರುಬನ ಕುರಿತಾಗಿ. Psalm 23 is about the great shepherd who is able to provide for us. 23ನೇ ಕೀರ್ತನೆ ಅದು ಅದ್ಭುತನಾದಂತ ಕುರುಬನ ವಿಷಯದಲ್ಲಿ ಮಾತನಾಡುತ್ತದೆ. ನಮಗೆ ಒದಗಿಸಬಲ್ಲ ಅದ್ಭುತನಾದ ಕುರುಬನು, who is living today and he is our provider. ಆತನು ಇಂದಿಗೂ ಜೀವಿಸುತ್ತಿದ್ದಾನೆ, ಆತನೇ ನಮಗೆ ಒದಗಿಸುವ ಆತನು. When you come to Psalm 24, ನಾವು when you come to Psalm 24, yes uncle, would you please repeat? When we come to Psalm 24, 24ನೇ ಕೀರ್ತನೆಗೆ ನಾವು ಬರುವಾಗ, he is the chief shepherd. ಆತನು ಆ ಹಿರಿಯ ಕುರುಬನೆಂಬುದಾಗಿ ನೋಡುತ್ತೇವೆ. He is described as the Lord of glory. He is coming. ಆತನು what is it uncle?
The Lord of glory, ಮಹಿಮೆಯ ಕರ್ತನು ಬರುತ್ತಾನೆ. ಆತನು ಮಹಿಮೆಯ ಕರ್ತನು ಬರುತ್ತಾನೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. So the good shepherd, the great shepherd and the chief shepherd. ಆದ್ದರಿಂದ ಒಳ್ಳೆಯ ಕುರುಬನು, ಅದ್ಭುತನಾದ ಕುರುಬನು ಮತ್ತು ಹಿರಿಯ ಕುರುಬನು. Hebrews chapter 13, Hebrews 13 verse 20. ನಾವು ಇಬ್ರಿದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 20ನೇ ವಚನವನ್ನ ಕೂಡ ನೋಡಿಕೊಳ್ಳೋಣ. Hebrews 13 verse 20. ಇಬ್ರಿದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 20ನೇ ವಚನ. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು. So the Lord is portrayed as the great shepherd. ಇಲ್ಲಿ ಕರ್ತನನ್ನ, ಯೇಸು ಕ್ರಿಸ್ತನನ್ನ ಆ ಒಳ್ಳೆಯ ಕುರುಬನು ಅಥವಾ ಅದ್ಭುತನಾದ ಕುರುಬನು ಎಂಬುದಾಗಿ ಹೇಳಲ್ಪಟ್ಟಿದೆ. In Kannada it is Palaganala. What is it? Verse 20. ಮಹಾಪಾಲಕನಾಗಿರುವ ಮಹಾಪಾಲಕನು, ಹಿಂಡಿನ ಮಹಾಪಾಲಕನು. Yes, so the Lord Jesus Christ is prefigured in different ways in the Old Testament. ಯೇಸು ಕ್ರಿಸ್ತನನ್ನ ಸೂಚಿಸಿ ಹೇಳಿರುವಂತಹ ಉಪಮಾನವಾದಂತಹ ಈ ಪದಗಳು ಹಳೆಯ ಒಡಂಬಡಿಕೆಯಲ್ಲಿ ಈ ರೀತಿ ಇವೆ. And he is also shown as the glory of God. ಮತ್ತು ಆತನನ್ನ ದೇವರ ಮಹಿಮೆ ಎಂಬುದಾಗಿಯೂ ಕೂಡ ತೋರಿಸಲ್ಪಟ್ಟಿದೆ. Isaiah chapter 6, 1 to 3. We all know that verse, but we'll read it. Isaiah 6, 1 to 3. ಯೆಶಾಯ 3ನೇ ಅಧ್ಯಾಯ 1ರಿಂದ 3ನೇ ವಚನಗಳವರೆಗೆ ನಾವು ಓದಿಕೊಳ್ಳುವಾಗ ಅಲ್ಲಿ ನಮ್ಮೆಲ್ಲರಿಗೂ ಪರಿಚಿತವಾದಂತಹ ವಚನ ಭಾಗ ಓದಿಕೊಳ್ಳೋಣ. ಯೆಶಾಯ 3ನೇ ಅಧ್ಯಾಯ 1 to 3. 1ರಿಂದ 3ನೇ ವಚನ. ಇಗೋ, ಕರ್ತನೂ ಸೇನಾಧೀಶ್ವರನೂ ಆಗಿರುವ ಯೆಹೋವನೆಂಬ ನಾನು ಜೀವನಕ್ಕೆ Isaiah chapter 6. ಓಕೆ. ಯೆಶಾಯ 6ನೇ ಅಧ್ಯಾಯ 1ರಿಂದ 3ನೇ ವಚನ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. Here we read about Isaiah seeing the glory of God. ಇಲ್ಲಿ ನಾವು ಯೆಶಾಯನು ದೇವರ ಮಹಿಮೆಯನ್ನ ಕಾಣುತ್ತಿರುವುದನ್ನು ಓದುತ್ತೇವೆ. But whose glory did he see? ಆದರೆ ಯಾರ ಮಹಿಮೆಯ Whose glory did he see? ಆತನು ನೋಡಿದನು. Come to John chapter 12 verse 41. ನಾವು ಯೋಹಾನ 12ನೇ ಅಧ್ಯಾಯ 21ನೇ ವಚನಕ್ಕೆ ಬರೋಣ. Actually, let's read from verse 37 onwards. Let's read that. ಯೋಹಾನ 11ನೇ ಅಧ್ಯಾಯ 37ನೇ ವಚನದಿಂದ ನಾವು ಓದಿಕೊಳ್ಳೋಣ. ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಅಂದನು. John chapter 12 verse 37. ಯೋಹಾನ 12ನೇ ಅಧ್ಯಾಯ 37ನೇ ವಚನ. ಅವನು ಅವರ ಮುಂದೆ ಅಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದರೂ ಅವರು ಆತನನ್ನು ನಂಬಲಿಲ್ಲ. ಇದರಿಂದ ಪ್ರವಾದಿಯಾದ ಯೆಶಾಯನು ನುಡಿದ ಮಾತು ನೆರವೇರಿತು. ಅದೇನೆಂದರೆ, ಕರ್ತನೇ, ನಮ್ಮ ಉಪದೇಶವನ್ನು ಯಾರು ನಂಬಿದರು? ಕರ್ತನ ಬಾಹು ಯಾರಿಗೆ ಗೋಚರವಾಯಿತು ಎಂಬುದು. ಮುಂದೆ ಹೋದ್ರಿ. ಅವರು ನಂಬಲಾರದೆ ಹೋದದ್ದಕ್ಕೆ ಯೆಶಾಯನು ಮತ್ತೊಂದು ಮಾತಿನಲ್ಲಿ ಕಾರಣವನ್ನು ಸೂಚಿಸಿದ್ದಾನೆ. ಅದೇನೆಂದರೆ, ಅವರು ಕಣ್ಣಿನಿಂದ ಕಾಣದೆ, ಹೃದಯದಿಂದ ಗ್ರಹಿಸದೆ, ತಿರುಗಿಕೊಳ್ಳದೆ, ತನ್ನಿಂದ ಸ್ವಸ್ಥತೆಯನ್ನು ಹೊಂದದೆ ಇರುವಂತೆ ಆತನು ಅವರ ಕಣ್ಣುಗಳನ್ನು ಕುರುಡು ಮಾಡಿ ಅವರ ಹೃದಯವನ್ನು ಕಠಿಣ ಮಾಡಿದನು ಎಂಬುದೇ. ಯೆಶಾಯನು ಆತನ ಮಹಿಮೆಯನ್ನು ನೋಡಿದ್ದರಿಂದ ಆತನ ವಿಷಯದಲ್ಲಿ ಮಾತಾಡುತ್ತಿರುವಾಗ ಆ ಮಾತನ್ನು ನುಡಿದನು. ಆದರೂ Here we read that the prophet Isaiah spoke about him, he said this when he saw the glory of the Lord.
ಇಲ್ಲಿ ನಾವು ನೋಡುವಾಗ ಯೆಶಾಯನು ದೇವರ ಮಹಿಮೆಯನ್ನು ನೋಡಿದ ನಂತರ ಈ ವಿಷಯಗಳನ್ನು ಮಾತಾಡಿದ್ದಾನೆ ಎಂಬುದಾಗಿ ಅಲ್ಲಿ ಓದುತ್ತೇವೆ. That incident of Isaiah seeing the glory of the Lord is what we read in Isaiah chapter 6. ನಾವು ಯೆಶಾಯ 6ನೇ ಅಧ್ಯಾಯದಲ್ಲಿ ಈಗಾಗಲೇ ಯೆಶಾಯನು ದೇವರ ಮಹಿಮೆಯನ್ನ ನೋಡಿದ್ದರ ಕುರಿತಾಗಿ ಓದುತ್ತೇವೆ. So in other words, he has seen the glory of the Lord Jesus Christ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆತನು ಯೇಸು ಕ್ರಿಸ್ತನ ಮಹಿಮೆಯನ್ನ ನೋಡಿದ್ದಾನೆ. That is what we read in John 6:12, that he spoke about this when he saw his glory. ಅದನ್ನೇ ನಾವು ಈ ಯೋಹಾನ 12ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆತನು ಇದನ್ನ ಮಾತನಾಡಿದ್ದು ಯಾವಾಗ ಅಂದರೆ ಯೆಹೋವನ ಮಹಿಮೆಯನ್ನ ನೋಡಿದಾಗ. That Jehovah that is speaking about the Lord Jesus Christ. ಇಲ್ಲಿ ಯೆಹೋವನು ಎಂಬುದಾಗಿ ಹೇಳುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡುತ್ತಿದ್ದಾನೆ. The Bible says no one has seen God at any time. ಸತ್ಯವೇದವು ಹೇಳುತ್ತದೆ ದೇವರನ್ನ ಯಾರೂ ಎಂದೂ ಕಂಡಿಲ್ಲ. But here we read Isaiah saw his glory. ಆದರೆ ಯೆಶಾಯನ ದೇವರ ಮಹಿಮೆಯನ್ನು ನೋಡಿದ್ದನು ಎಂಬುದಾಗಿ ಇಲ್ಲಿ ಓದುತ್ತೇವೆ. So all these passages from the Old Testament we read about none other than the Son of God. ಈ ಎಲ್ಲ ಹಳೆಯ ಒಡಂಬಡಿಕೆಯ ವಾಕ್ಯ ಭಾಗಗಳಲ್ಲಿ ನಾವು ಓದುವುದು ಬೇರೆ ಯಾರ ವಿಷಯದಲ್ಲಿಯೂ ಅಲ್ಲ, ಬದಲಾಗಿ ಮಗನಾದ ಯೇಸು ಕ್ರಿಸ್ತನ ಕುರಿತಾಗಿಯೇ. Christ is prefigured. ಕ್ರಿಸ್ತನನ್ನ ಇಲ್ಲಿ ಮುಂಚಿತವಾಗಿಯೇ ಸೂಚಿಸಲ್ಪಟ್ಟಿದೆ. He is previewed as the type in through certain events or certain people. ಆತನನ್ನ ಕೆಲವು ಘಟನೆಗಳ ಮೂಲಕ, ಕೆಲವು ವ್ಯಕ್ತಿಗಳ ಮೂಲಕ ಆತನು ಇಂಥವನೇ ಎಂಬುದಾಗಿ ಅಲ್ಲಿ ಸೂಚಿಸಲ್ಪಟ್ಟಿದೆ. I will quickly mention some of those previews about the Lord in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಕೊಡಲ್ಪಟ್ಟಿರುವಂತಹ ಕೆಲವು ಹೇಳಿಕೆಗಳನ್ನ ಅಥವಾ ಆತನ ಕುರಿತಾದ ವಾಕ್ಯಗಳನ್ನ ನಾವು ನೋಡೋಣ. Adam was called the first man, Adam. Jesus Christ was prefigured as the last Adam. We read that in 1 Corinthians 15. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆದಾಮನನ್ನ ನಾವು ಮೊದಲನೆಯವನು ಎಂಬುದಾಗಿ ಕರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಆದರೆ ಯೇಸು ಕ್ರಿಸ್ತನನ್ನ ಕಡೆಯ ಆದಾಮನು ಎಂಬುದಾಗಿ ಕರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. So he is prefigured as similar compared to Adam, but the last Adam. ಆತನನ್ನ ನಾವು ಸೂಚಿತವಾಗಿ ಆದಾಮನಿಗೆ ಹೋಲಿಸಿರುವುದನ್ನು ನಾವು ನೋಡುತ್ತೇವೆ, ಆದರೆ ಆತನನ್ನ ಕಡೆಯ ಆದಾಮನು ಎಂಬುದಾಗಿ ಕರೆದಿದ್ದಾರೆ. And he is also prefigured as Melchizedek. We read that in Hebrews chapter 7. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿಯೂ ನಾವು ನೋಡುವಾಗ ಆತನನ್ನ ಮೆಲ್ಕಿಜೆದೇಕನ ತರಹದ ಯಾಜಕನು ಎಂಬುದಾಗಿಯೂ ಕೂಡ ಕರೆಯಲ್ಪಟ್ಟಿರುವುದನ್ನ ಈ ಮುಂಚಿತವಾಗಿ ಸೂಚಿಸಲ್ಪಟ್ಟಿರುವುದನ್ನ ನೋಡುತ್ತೇವೆ. We can read about this man called Melchizedek in Genesis chapter 14. ನಾವು ಈ ಮೆಲ್ಕಿಜೆದೇಕ ಎಂಬಂತ ವ್ಯಕ್ತಿಯ ಕುರಿತಾಗಿ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಓದಬಹುದು. He is the king and priest of Salem. ಆತನು ಸಾಲೇಮಿನ ಅರಸನು ಮತ್ತು ಯಾಜಕನಾಗಿದ್ದನು. Normally a king cannot be the priest. ಸಾಮಾನ್ಯವಾಗಿ ಒಬ್ಬ ಅರಸನು ಆತನು ಮಹಾಯಾಜಕನಾಗಿರಲಿಕ್ಕೆ ಸಾಧ್ಯವಿಲ್ಲ. Remember what happened to King Uzziah when he tried to do the priestly work as a king. ಆ ಹೋಶಿಯನಾದಂತ ಅರಸನಾದಂತ ಹೋಶಿಯನು ಆತನು ಮಹಾಯಾಜಕನ ಕಾರ್ಯವನ್ನು ಮಾಡಲಿಕ್ಕೆ ಹೋದಾಗ ಏನಾಯಿತು ಎಂಬುದಾಗಿ ನೆನೆಸಿಕೊಳ್ಳಿರಿ. But there is this one person, a unique person, Melchizedek. He was both king and priest. ಆದರೆ ಈ ಆಗಿದ್ದನು. And we also read that nothing is mentioned about his genealogy. ನಮಗೆ ಆತನ ವಂಶಾವಳಿಯ ಕುರಿತಾಗಿ ಎಲ್ಲಿಯೂ ಕೂಡ ಕೊಡಲ್ಪಟ್ಟಿಲ್ಲ ಎಂಬುದು ಗೊತ್ತಿದೆ. There are different opinions Bible scholars have about who is this Melchizedek. ಸತ್ಯವೇದದ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಅನೇಕ ಅಭಿಪ್ರಾಯಗಳುಂಟು ಮೆಲ್ಕಿಜೆದೇಕನು ಯಾರಾಗಿದ್ದಾನೆ ಎಂಬುದಕ್ಕೆ. But we know that he was the king and priest of Salem. ಆದರೆ ನಮಗೆ ಗೊತ್ತು ಆತನು ಸಾಲೇಮಿನ ಅರಸನು ಮತ್ತು ಯಾಜಕನಾಗಿದ್ದನು. Some people believe that he was the Lord Jesus Christ pre-appeared in the Old Testament. ಅನೇಕರು ಹೇಳುತ್ತಾರೆ ಯೇಸು ಕ್ರಿಸ್ತನು ಹಳೆಯ ಒಡಂಬಡಿಕೆಯಲ್ಲಿ
ಕಾಣಿಸಿಕೊಂಡದ್ದು ಈತನ ರೀತಿಯಲ್ಲಿ ಎಂಬುದಾಗಿ ಅನೇಕರು ನಂಬುತ್ತಾರೆ. But we cannot believe that Jesus ruled as the king of Salem in the Old Testament. That doesn't go right. ಆದರೆ ನಾವು ಯೇಸು ಕ್ರಿಸ್ತನು ಸಾಲೇಮಿನ ಅರಸನಾಗಿ ಹಳೆಯ ಒಡಂಬಡಿಕೆಯಲ್ಲಿ ಆಳಿದ್ದಾನೆ ಎಂಬುದಾಗಿ ನಾವು ನಂಬಲಿಕ್ಕೆ ಸಾಧ್ಯವಿಲ್ಲ. But Hebrews 7 verse 3 gives us a clue. ಆದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 3ನೇ ವಚನ ನಮಗೆ ಒಂದು ಸುಳಿವನ್ನ ಅಲ್ಲಿ ಕೊಡುತ್ತದೆ. After talking about Melchizedek in verse 1, 1ನೇ ವಚನದಲ್ಲಿ ಆತನು ಮೆಲ್ಕಿಜೆದೇಕನ ಕುರಿತಾಗಿ ಮಾತನಾಡಿದ ನಂತರ verse 3 says he is without father or mother or genealogy, having neither beginning of days or end of life, but resembling the Son of God. ಅಲ್ಲಿ 3ನೇ ವಚನದಲ್ಲಿ ನಾವು ಸಾಲೇಮಿನ ರಾಜ ಅಂದರೆ ಸಮಾಧಾನ ರಾಜನು, ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ, ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ ಎಂಬುದಾಗಿ ಓದುತ್ತೇವೆ. Yeah, so he is resembling the Son of God. ಆತನು ದೇವರ ಮಗನಿಗೆ ಹೋಲುವವನಾಗಿದ್ದಾನೆ. Now we may have to believe like this. No genealogy is given about him. ನಾವು ಈ ರೀತಿ ನಂಬಬೇಕು, ಏನೆಂದರೆ ಆತನ ಕುರಿತಾಗಿ ಯಾವುದೇ ವಂಶಾವಳಿಯು ಕೊಡಲ್ಪಟ್ಟಿಲ್ಲ. Just so he is like the Lord Jesus Christ, who has no actual genealogy. He is the Alpha and the Omega. He always existed. So we have to understand that Melchizedek resembles the Son of God, Jesus Christ. ಆದ್ದರಿಂದ ನಾವು ನೋಡುವಾಗ ಆತನಿಗೆ ಯಾವ ವಂಶಾವಳಿಯೂ ಇಲ್ಲ, ತಂದೆಯಾಗಲಿ ತಾಯಿಯಾಗಲಿ ಇಲ್ಲ, ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದೆ. ಆದ್ದರಿಂದ ನಾವು ನಂಬಬೇಕು ಏನೆಂದರೆ ಆತನು ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದ್ದಾನಷ್ಟೇ. Jesus Christ came not in the Levitical priesthood. He came uniquely as a priest in the order of Melchizedek. ಯೇಸು ಕ್ರಿಸ್ತನು ಆತನು ಮಹಾಯಾಜಕರ ವಂಶಾವಳಿಯಲ್ಲಿ ಆತನು ಯಾಜಕನಾಗಿ ಬಂದವನಲ್ಲ, ಬದಲಾಗಿ ಲೇವಿಯ ಕುಲದಲ್ಲಿ ಆತನು ಮಹಾಯಾಜಕನಾಗಿ ಬಂದವನಲ್ಲ, ಬದಲಾಗಿ ಮೆಲ್ಕಿಜೆದೇಕನ ರೀತಿಯಲ್ಲಿ ಆತನು ಮಹಾಯಾಜಕನಾಗಿ ಬಂದಾತನು. So Melchizedek's genealogy is not given. His beginning, his birth or death is not given. ಮೆಲ್ಕಿಜೆದೇಕನ ವಂಶಾವಳಿಯು ಕೊಡಲ್ಪಟ್ಟಿಲ್ಲ, ಆತನ ಹುಟ್ಟಾಗಲಿ ಆತನ ಮರಣವಾಗಲಿ ಕೊಡಲ್ಪಟ್ಟಿಲ್ಲ. So in that way he resembles the Son of God. ಆ ಒಂದು ಅರ್ಥದಲ್ಲಿ ಆತನು ದೇವರ ಮಗನನ್ನು ಹೋಲುತ್ತಾನಷ್ಟೇ. A question came up in the screen. What is the relation between Jesus Christ and Jehovah the Father? ಒಂದು ಪ್ರಶ್ನೆಯು ಈಗ ಸ್ಕ್ರೀನ್ ಮೇಲೆ ಬಂತು, ತಂದೆಯಾದ ಯೆಹೋವ ದೇವರಿಗೂ ಮಗನಿಗೂ ಇರುವ ಸಂಬಂಧವೇನು ಎಂಬುದಾಗಿ. Now this is a part of the big topic, the Trinity. ಇದು ತ್ರೈಕತ್ವ ಎಂಬಂತ ಆ ಒಂದು ದೊಡ್ಡ ವಿಷಯದ ಒಂದು ಭಾಗವಾಗಿದೆ. Bible speaks very clearly that there is only one God. ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ ಆ ದೇವರು ಒಬ್ಬನೇ ಎಂಬುದಾಗಿ. At the same time we saw in the topic of the Trinity, we looked at it a little bit. ನಾವು ತ್ರೈಕತ್ವ ಎಂಬಂತ ಆ ವಿಷಯದ ಅಡಿಯಲ್ಲಿ ಸ್ವಲ್ಪವಾಗಿ ನೋಡಿಕೊಂಡೆವು. In essence, God is one. ಆ ಒಂದು ವಸ್ತು ಸ್ಥಿತಿಯಲ್ಲಿ ಅಥವಾ ಸಾರಾಂಶವಾಗಿ ಹೇಳುವಾಗ ದೇವರು ಆತನು ಒಬ್ಬನೇ ಆಗಿದ್ದಾನೆ. But in existence there are three persons. ಆದರೆ ಅಸ್ತಿತ್ವದಲ್ಲಿ ಆತನು ಮೂರು ವ್ಯಕ್ತಿತ್ವಗಳಲ್ಲಿ ಅಸ್ತಿತ್ವನಾಗಿದ್ದಾನೆ. Three in one. ಮೂರು ವ್ಯಕ್ತಿಗಳು ಒಬ್ಬನಲ್ಲಿಯೇ, ವ್ಯಕ್ತಿತ್ವಗಳು ಒಬ್ಬನಲ್ಲಿಯೇ. Now of course we are trying to understand God, which is beyond our capacity to understand. Only we believe it because it's revealed in the word of God. ನಮ್ಮ ಜ್ಞಾನಕ್ಕೆ ಅಗಮ್ಯವಾದಂತಹ ನಿಲುಕದಂತಹ ಆ ಒಂದು ದೇವರನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನಿಸುತ್ತಿದ್ದೇವೆ. ಅದು ಸತ್ಯವೇದದಲ್ಲಿ ಹೇಗೆ ಕೊಟ್ಟಿದೆಯೋ ಅದನ್ನ ನಾವು ಈ ರೀತಿ ನೋಡುತ್ತಾ ಇದ್ದೇವೆ. Because God revealed it, we have to believe it. ದೇವರು ಅದನ್ನ ಪ್ರಕಟಿಸಿರುವುದರಿಂದ ನಾವು ಅದನ್ನು ನಂಬಬೇಕು. This is not something we can take to a test tube in a lab and analyze and prove. ನಾವು ಇದನ್ನ ಯಾವುದೋ ಒಂದು
ಕಾರ್ಯಾಲಯಕ್ಕೆ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಅದನ್ನ ನಾವು ನಿರೂಪಿಸಲಿಕ್ಕೆ ಸಾಧ್ಯವಿಲ್ಲ. ಅಂಕಲ್, ಐ ನೀಡ್ ಅ ಮೊಮೆಂಟ್. Yes. Yes, uncle. Yeah, see, there is a mystery of the godliness which we studied when we were looking at the Epistle of Timothy. ನಾವು ತಿಮೋಥೆಯನ ಆ ಒಂದು ಪತ್ರಿಕೆಯನ್ನು ಓದುವಾಗ ಆ ಒಂದು ದೈವತ್ವದ ಮರ್ಮದ ಕುರಿತಾಗಿ ನಾವು ಓದಿಕೊಂಡೆವು. Bible says there is one God. ಸತ್ಯವೇದವೇ ಹೇಳುತ್ತದೆ ದೇವರು ಒಬ್ಬನೇ. But the Father is God. ಆದರೆ ತಂದೆಯೂ ಕೂಡ ದೇವರು. The Lord Jesus Christ is God. ಕರ್ತನಾದ ಯೇಸು ಕ್ರಿಸ್ತನು ದೇವರು. The Holy Spirit is God. ಪವಿತ್ರಾತ್ಮನು ಕೂಡ ದೇವರು. Yet there is only one God. ಆದರೂ ದೇವರು ಒಬ್ಬನೇ. Hebrews 11:6 says that those who come to God must believe that He is. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, ದೇವರ ಬಳಿಗೆ ಬರುವವನು ಆತನು ಇದ್ದಾನೆ ಎಂಬುದಾಗಿ ನಂಬಬೇಕು. And He revealed Himself. ಮತ್ತು ಆತನು ತನ್ನನ್ನು ತಾನೇ ಪ್ರಕಟಿಸಿಕೊಂಡನು. Bible is a revelation of God. ಸತ್ಯವೇದವು ದೇವರ ಪ್ರಕಟಣೆಯಾಗಿದೆ. We studied all that under bibliology. ನಾವು ಅದೆಲ್ಲವನ್ನ ಆ ಒಂದು ಸತ್ಯವೇದದ ಕುರಿತಾದ ಅಧ್ಯಯನದಲ್ಲಿ ಓದಿಕೊಂಡೆವು. Jesus, when He was in the world, He said, I and the Father are one. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಹೇಳಿದ್ದು, ತಂದೆಯೂ ನಾನು ಒಂದೇ ಆಗಿದ್ದೇವೆ. So that is speaking about the essence. ಅದು ಆ ಒಂದು ಸಾರಾಂಶವಾಗಿ ಮಾತನಾಡುವಂತದ್ದಾಗಿದೆ. But then He said, Father is greater than me. ನಂತರ ಆತನು ಹೇಳುತ್ತಾನೆ, ತಂದೆಯು ನನಗಿಂತ ದೊಡ್ಡವನು ಎಂಬುದಾಗಿ. In which sense? ಯಾವ ಅರ್ಥದಲ್ಲಿ? The Father did not incarnate and become man. ತಂದೆಯಾದ ದೇವರು ಆತನು ಮನುಷ್ಯನ ರೂಪವನ್ನು ತಾಳಿ ಬರಲಿಲ್ಲ. It is the second person of the Trinity that became incarnate as a man. ಆ ತ್ರಿಏಕತ್ವದ ಎರಡನೇ ವ್ಯಕ್ತಿಯಾದಂತ ಯೇಸು ಕ್ರಿಸ್ತನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. He was the one who lived on this earth as a man. ಮನುಷ್ಯನಾಗಿ ಈ ಲೋಕದ ಮೇಲೆ ಜೀವಿಸಿದ ಆತನು ಆತನೇ. He wept and he hungered and he thirsted. He was beaten. People could arrest him, spit on his face and nail him to a tree. ಆತನು ಹಸಿವೆಗೊಂಡನು, ಆತನಿಗೆ ಬಾಯಾರಿಕೆ ಆಯಿತು, ಆತನನ್ನ ಜನರು ಹೊಡೆದರು, ಆತನ ಮುಖಕ್ಕೆ ಉಗುಳಿದರು, ಆತನನ್ನ ಶಿಲುಬೆಗೆ ಜನರು ಹಾಕಿದರು. They have never done that to God the Father. They cannot do that to God the Father. ಅದನ್ನ ಅವರು ತಂದೆಯಾದ ದೇವರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. They cannot do that to the Holy Spirit. ಅದನ್ನ ಪವಿತ್ರಾತ್ಮನಿಗೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. The second person of the Trinity came down so people could handle him like that. ಆದರೆ ತ್ರಿಏಕತ್ವದ ಎರಡನೇ ವ್ಯಕ್ತಿಯು ಆತನು ಬಂದನು ಮನುಷ್ಯನಾಗಿ, ಆದ್ದರಿಂದ ಜನರು ಆತನಿಗೆ ಆ ರೀತಿ ಮಾಡಲಿಕ್ಕೆ ಸಾಧ್ಯವಾಯಿತು. In that sense, he is telling the Father is greater than me. ಆ ಒಂದು ಅರ್ಥದಲ್ಲಿ ಆತನು ಹೇಳುತ್ತಾನೆ, ತಂದೆಯಾದ ದೇವರು ನನಗಿಂತ ಹೆಚ್ಚಿನವನು ಎಂಬುದಾಗಿ. But at the same time, he is telling I and the Father one. ಆದರೆ ಅದೇ ಸಂದರ್ಭದಲ್ಲಿ ಆತನು ಹೇಳುತ್ತಾನೆ, ತಂದೆಯು ನಾನು ಒಂದೇ ಆಗಿದ್ದೇವೆ. And he tells Philip that if you have seen me, you have seen Father. ಮತ್ತು ಆತನು ಹೇಳುತ್ತಾನೆ, ನನ್ನನ್ನು ನೋಡಿರುವ ಆತನು ತಂದೆಯನ್ನು ನೋಡಿದ್ದಾನೆ. And John 1:1 is very clear. In the beginning was the Word was with God, the Word was God. ಯೋಹಾನ 1:1 ಸ್ಪಷ್ಟವಾಗಿದೆ. ಏನೆಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. When it says he was with God, ಅದು ಆತನು ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಹೇಳುವಾಗ we see some difference. ಅಲ್ಲಿ ಒಂದು ವ್ಯತ್ಯಾಸವನ್ನು ನಾವು ನೋಡುತ್ತೇವೆ. But then it says he was God. ನಂತರ ಅದು ಹೇಳುತ್ತದೆ ಆತನೇ ದೇವರು ಎಂಬುದಾಗಿ. So we see that Jesus Christ is God, but he was with God in the sense of the Trinity. ಆದ್ದರಿಂದ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ದೇವರಾಗಿದ್ದನು, ಆದರೆ ಆ ತ್ರೈತ್ವದಲ್ಲಿ ನೋಡುವಾಗ ಆತನು ದೇವರ ಬಳಿಯಲ್ಲಿದ್ದನು.
Trinity is a difficult topic, but it is a revealed topic in the Word of God. ಆ ತ್ರಯೇಕತ್ವ ಎಂಬುವಂಥದ್ದು ಅದು ಕಷ್ಟಕರವಾದಂತಹ ಒಂದು ವಿಷಯ, ಆದರೆ ಸತ್ಯವೇದದಲ್ಲಿ ಅದು ಪ್ರಕಟಿಸಲ್ಪಟ್ಟಿರುವಂತಹ ವಿಷಯವಾಗಿದೆ. The Father is God, the Son is God, the Holy Spirit is God. ತಂದೆಯೂ ದೇವರಾಗಿದ್ದಾನೆ, ಮಗನು ದೇವರಾಗಿದ್ದಾನೆ ಮತ್ತು ಪವಿತ್ರಾತ್ಮನು ದೇವರಾಗಿದ್ದಾನೆ. At the same time, we don't have three separate gods. ಅದರ ಅರ್ಥ ಮೂರು ಬೇರೆ ಬೇರೆ ದೇವರುಗಳಿದ್ದಾರೆ ಎಂಬುದಾಗಿ ಅಲ್ಲ. In the Old Testament, the oneness of God was emphasized. In the New Testament, it is revealed more as the Father, Son, and the Holy Spirit. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಐಕ್ಯತೆಯನ್ನ ಅದು ಸೂಚಿಸುವಂತಹದ್ದಾಗಿತ್ತು. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ದೇವರ ಮೂರು ವ್ಯಕ್ತಿತ್ವಗಳು, ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನಾದ ದೇವರು ಎಂಬುದಾಗಿ ಅದು ಪ್ರಕಟಿಸಲ್ಪಟ್ಟಿದೆ. Okay, if anyone was more question, you can personally call me. I know that I cannot explain away God. He is so bigger than me or any one of us. ನಿಮಗೆ ಯಾರಿಗಾದರೂ ಇನ್ನೂ ಹೆಚ್ಚು ಪ್ರಶ್ನೆಗಳಿರುವುದಾದರೆ ನನ್ನನ್ನು ವೈಯಕ್ತಿಕವಾಗಿ ಸಂಪರ್ಕಿಸಬಹುದು, ನಾನು ನಿಮಗೆ ತಿಳಿಸುತ್ತೇನೆ. ನನಗೂ ಕೂಡ ಕರ್ತನನ್ನ ದೇವರ ಕುರಿತಾಗಿ ವಿವರ ಮಾಡಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ನನಗೂ ಕೂಡ ಮಿತಿಯಾದಂತ ಜ್ಞಾನ ಉಂಟು. We are finite, he is infinite. ನಾವು ಮಿತಿಯುಳ್ಳವರು, ಆತನು ಅಮಿತವಾದವನು. We believe because it is revealed in the Word of God. ನಾವು ಅದನ್ನು ನಂಬುತ್ತೇವೆ, ಯಾಕಂದರೆ ಅದು ದೇವರ ವಾಕ್ಯದಲ್ಲಿ ಪ್ರಕಟಿಸಲ್ಪಟ್ಟಿದೆ. Okay, let me before closing. So he is the last Adam. ನಾನು ಮುಗಿಸುವುದಕ್ಕಿಂತ ಮುಂಚೆ ಹೇಳಲಿಕ್ಕೆ ಬಯಸುವುದೇನೆಂದರೆ ಆತನು ಕಡೆಯ ಆದಾಮನು. He is similar to Melchizedek. ಆತನು ಮೆಲ್ಕಿಜೆದೇಕನ ತರಹದವನು. In the Old Testament, another figure is the Passover lamb. ಹಳೆ ಒಡಂಬಡಿಕೆಯಲ್ಲಿ ಆತನಿಗೆ ಸೂಚಿತವಾಗಿರುವಂತ ಇನ್ನೊಂದು ಸೂಚನೆ ಏನೆಂದರೆ ಆತನು ಪಸ್ಕದ ಕುರಿ. Exodus 12:12-13 we read that. ನಾವು ಅದನ್ನ ವಿಮೋಚನೆ ಕಾಂಡ 12ನೇ ಅಧ್ಯಾಯ 12ರಿಂದ ಮುಂದಕ್ಕೆ ಓದುತ್ತೇವೆ. And in the New Testament, 1 Corinthians 5 says, Christ was our Passover lamb. ಆ ಹೊಸ ಒಡಂಬಡಿಕೆಯಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕ್ರಿಸ್ತನೇ ನಮ್ಮ ಪಸ್ಕದ ಕುರಿ ಎಂಬುದಾಗಿ ಓದುತ್ತೇವೆ. So he was prefigured as the Passover lamb. ಆದ್ದರಿಂದ ಆತನನ್ನ ಪಸ್ಕದ ಕುರಿ ಎಂಬುದಾಗಿ ಮುಂಚೆಯೇ ಸೂಚಿತವಾಗಿತ್ತು. 1 Corinthians 5:7, Christ our Passover lamb has been sacrificed. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ, ಅಲ್ಲಿ ಯೇಸು 1 Corinthians 5:7. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ. And fourthly, there was a sacrificial system in the Old Testament. For the Jews, there was a sacrificial system. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಆ ಯಜ್ಞ ಮಾಡಬೇಕಾದರೆ ಒಂದು ವ್ಯವಸ್ಥೆ ಇತ್ತು. ಆ ಯಾಜಕರು ಆ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಬೇಕಿತ್ತು. In the book of Leviticus 17:11 we read. ನಾವು ಅದನ್ನ ಯಾಜಕ ಕಾಂಡ 7ನೇ ಅಧ್ಯಾಯ 11ನೇ ವಚನದಲ್ಲಿ ಅದನ್ನ ಓದುತ್ತೇವೆ. But then Hebrews 9 says our sacrifice is the Lord Jesus Christ. ಆದರೆ ಇಬ್ರಿಯದವರಿಗೆ ಬರೆದ ಗ್ರಂಥ 9ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ನಮ್ಮ 9:18-24. 9ನೇ ಅಧ್ಯಾಯ ಇಬ್ರಿಯದವರಿಗೆ ಬರೆದ ಪತ್ರಿಕೆ 18ರಿಂದ 24ರವರೆಗೆ ನಾವು ನೋಡುವಾಗ ಅಲ್ಲಿ ನಮ್ಮ ಯೇಸು ಕ್ರಿಸ್ತನೇ ಆತನು ನಮಗೆ ಯಜ್ಞದ ಕುರಿಯಾಗಿದ್ದಾನೆ, ಯಜ್ಞವಾಗಿದ್ದಾನೆ ಎಂದು ನೋಡುತ್ತೇವೆ. Fifthly, 5ನೇದಾಗಿ in the tabernacle there was a curtain in the tabernacle. Leviticus 16:2. ಯಾಜಕ ಕಾಂಡ 16ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಆ ಮೋಶೆಯು ಮಾಡಿಸಿದ ಗುಡಾರದಲ್ಲಿ ಒಂದು ತೆರೆಯು ಇತ್ತು. Hebrews 10:19-22 says his body was that curtain, that curtain. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ ಪತ್ರಿಕೆ 10ನೇ ಅಧ್ಯಾಯ 19ರಿಂದ 22ನೇ ವಚನಕ್ಕೆ ನಾವು ನೋಡುವಾಗ ಯೇಸು ಕ್ರಿಸ್ತನೇ ಆ ತೆರೆಯಾಗಿದ್ದಾನೆ. And we can enter through a new and living way, that is his body. ನಾವು
ಆ ಒಂದು ತೆರೆಯ ಮೂಲಕ ಆ ಒಂದು ಹೊಸದಾದಂತ ಆ ಒಡಂಬಡಿಕೆಗೆ ನಾವು ಪ್ರವೇಶಿಸಬಹುದು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Hebrews 10:19 we read that through the curtain, that is through his flesh. ನಾವು 10ನೇ ಅಧ್ಯಾಯ ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುತ್ತೇವೆ, ಹೀಗೆ ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮೂಲಕ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. The curtain in the tabernacle was the prefiguring of his body which was rent at Calvary. ಆ ಗುಡಾರದಲ್ಲಿ ಇದ್ದಂತಹ ಆ ತೆರೆಯು ಆತನ ದೇಹವು ಶಿಲುಬೆಯ ಮೇಲೆ ಜಜ್ಜಲ್ಪಡುವಂತಹ ಆ ದೇಹವನ್ನೇ ನಮಗೆ ಸೂಚಿಸುವುದಾಗಿತ್ತು. Another prefigure was the rock that was smitten rock in Exodus chapter 17. ಸೀಳಲ್ಪಟ್ಟ ಬಂಡೆ ಅಲ್ಲ, a rock that was smitten. ಇನ್ನೊಂದು ಆತನಿಗೆ ಉಪಮಾನವಾಗಿ ಹೇಳಲ್ಪಟ್ಟಿರುವಂತಹ ಸೂಚಿತವಾಗಿರುವಂತಹ ವಸ್ತು ಯಾವುದೆಂದರೆ ಆ ಸೀಳಲ್ಪಟ್ಟಂತಹ ಬಂಡೆ. ಆ ವಿಮೋಚನ ಕಾಂಡ 17ನೇ ಅಧ್ಯಾಯದಲ್ಲಿ, ಅರಣ್ಯಕಾಂಡ 17ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ. But then 1 Corinthians 10 says that rock was Christ. ಆದರೆ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ಬಂಡೆಯು ಕ್ರಿಸ್ತನೇ ಎಂಬುದಾಗಿ ನೋಡುತ್ತೇವೆ. 1 Corinthians 10:4 and the rock was Christ. ಆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ, ಆ ಬಂಡೆಯು ಕ್ರಿಸ್ತನೇ. Then we read about the brazen serpent that Moses raised in the wilderness. ನಾವು ಮೋಶೆಯು ಆ ಅರಣ್ಯದಲ್ಲಿ ಎತ್ತಿ ಹಿಡಿದಂತಹ ಆ ತಾಮ್ರದ ಸರ್ಪ ಎಂಬುದಾಗಿ ಕೂಡ ಆತನು ಸೂಚಿಸಲ್ಪಟ್ಟಿದ್ದಾನೆ. That is in Numbers 21. ಅದನ್ನ ನಾವು ಅರಣ್ಯಕಾಂಡ 21ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. But our Lord mentioned when he was talking to Nicodemus in John chapter 3 verse 14 to 16. ಆದರೆ ಯೇಸು ಕ್ರಿಸ್ತನು ಆ ನಿಕೋದೇಮನೊಟ್ಟಿಗೆ ಮಾತನಾಡುವಾಗ ರೋಮಾಪುರದವರಿಗೆ ಬರೆದ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 14 to 16 14ರಿಂದ 16ನೇ ವಚನಗಳಲ್ಲಿ ನಾವು ನೋಡುವಾಗ, he said, as Moses raised the serpent in the wilderness, Son of Man will be lifted up. ಯಾವ ರೀತಿ ಅರಣ್ಯದಲ್ಲಿ ಮೋಶೆಯು ಆ ತಾಮ್ರದ ಸರ್ಪವನ್ನ ಎತ್ತಿ ಹಿಡಿದನೋ ಅದೇ ರೀತಿ ಮನುಷ್ಯ ಕುಮಾರನು ಆತನು ಎತ್ತಲ್ಪಡಬೇಕು ಎಂಬುದಾಗಿ ನಾವು ನೋಡುತ್ತೇವೆ. So these are some of the prefigured events or person in the Old Testament that resembles, that is a figure of the Lord Jesus Christ. ಇದೇ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆಯಲ್ಲಿ ಆತನನ್ನ ಸೂಚಿಸುವುದಕ್ಕಾಗಿ ಉಪಯೋಗಿಸಿರುವಂತಹ ಹೆಸರುಗಳು, ವ್ಯಕ್ತಿಗಳು ಮತ್ತು ವಸ್ತುಗಳು. The last Adam, ಕಡೆಯ ಆದಾಮನು, ಮೆಲ್ಕಿಜೆದೇಕನು, the Passover lamb, ಪಸ್ಕದ ಕುರಿ, or the sacrificial system of Old Testament, ಅಥವಾ ಹಳೆ ಒಡಂಬಡಿಕೆಯ ಆ ಯಜ್ಞದ ವ್ಯವಸ್ಥೆ, the curtain in the tabernacle, ಆ ಮೋಶೆ ಗುಡಾರದಲ್ಲಿ ಇದ್ದಂತಹ ಆ ಒಂದು ತೆರೆ, the rock that was smitten, ಒಡೆಯಲ್ಪಟ್ಟಂತ ಅಥವಾ ಸೀಳಲ್ಪಟ್ಟ ಬಂಡೆ, and the brazen serpent, ಮತ್ತು ತಾಮ್ರದ ಸರ್ಪ. God willing, we will continue our study next week. Thank you for your patience, and what a great topic to study about the Son of God, our blessed Savior. ದೇವರ ಚಿತ್ತ ಇರುವುದಾದರೆ ನಾವು ಮುಂದಿನ ವಾರ ಅಧ್ಯಯನವನ್ನು ಮುಂದುವರಿಸೋಣ. ಎಂತಹ ಆಶೀರ್ವಾದ ದೇವರ ಮಗನ ಅಂತ ಯೇಸು ಕ್ರಿಸ್ತನ ಕುರಿತಾಗಿ ಅಧ್ಯಯನ ಮಾಡುವುದು. No greater topic than that. ಅದಕ್ಕಿಂತ ಮಿಗಿಲಾದಂತಹ ವಿಷಯವಿಲ್ಲ. Knowing him should be our passion. ಆತನನ್ನ ತಿಳಿದುಕೊಳ್ಳುವುದೇ ನಮ್ಮ ಹಂಬಲವಾಗಿರಬೇಕು. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.